ವಿದ್ಯಾರ್ಥಿ ಮಿತ್ರರೇ, ನಾವು ಕಳೆದ ತರಗತಿಯಲ್ಲಿ ಕೃಷ್ಣೇಗೌಡನ ಆಣೆ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತ ಈ ಕೃಷ್ಣೇಗೌಡರ ಆಣೆಯ ದೀರ್ಘಗದ್ಯದ ಮೊದಲನೇ ಭಾಗವಾಗಿ ಇರುವಂತಹ ಅಲ್ಲಿ ಲೇಖಕರು ತಮ್ಮ ಹಳೆಯ ಫೋರ್ಡ್ ಜೀಪನ್ನ ಗೇರ್ ಬಾಕ್ಸ್ ಅನ್ನ ರಿಪೇರ್ ಮಾಡ್ತಾ ಇರುವಂತಹ ಸಂದರ್ಭ ಅವರು ಆ ಜೀಪಿನ ಅಡಿಭಾಗದಲ್ಲಿ ಬಿದ್ದುಕೊಂಡು ಆ ಗೇರ್ ಬಾಕ್ಸ್ ರಿಪೇರಿ ಮಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಒಬ್ಬ ಕಾಕಿ ಪ್ಯಾಂಟ್ ಧರಿಸಿರುವಂತಹ ಒಬ್ಬ ವ್ಯಕ್ತಿ ಬರ್ತಾನೆ. ಆತನನ್ನ ಇವ್ರು ನೋಡ್ತಾರೆ, 2 ಕಾಲುಗಳು ತನ್ನತ್ತ ಬರೋದನ್ನ ಕಾಣ್ತಾರೆ ಅಂತ ಹೇಳಿ ಅವರು ಹೇಳ್ಕೊಳ್ತಾರೆ. ಅಲ್ಲಿ ಕಾಣ್ತಾರೆ. ಕಂಡಾಗ ಅವ್ರನ್ನ ಕೇಳ್ತಾರೆ, ಯಾರಪ್ಪ ನೀನು ಅಂತ ಕೇಳ್ತಾರೆ. ಯಾರಪ್ಪ ನೀನು ಅಂತ ಕೇಳಿದಾಗ ಆತ ನಾನು ಸ್ವಾಮಿ ಅಂತ ಹೇಳ್ತಾನ. ನೀನಂದ್ರೆ ಯಾರು ಅಂತ ಕೇಳ್ತಾರೆ. ನಾನು ಲೈಮನ್ ಅನ್ನುವಂಥದ್ದು. ಲೈಮನ್ ಅಂದ್ರೆ ಯಾರು, ತಿಪ್ಪಣ್ಣ ಏನು ಅಂತ ಕೇಳ್ತಾನ. ಕೇಳಿದಾಗ ಅವನ ಹೆಸರು ಯಾಕೆ ತೆಗಿತೀರಿ ಅನ್ನೋವಂಥದ್ದು. ಟೆಲಿಫೋನ್ ಅವರ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾನು ಕರೆಂಟಿನವನು ಅಂತ ಹೇಳ್ತಾನೆ. ಅವಾಗ ಗೊತ್ತಾಗತ್ತೆ ಯಾರು ಅಂದ್ರೆ ದುರ್ಗಪ್ಪ ಅನ್ನುವಂಥದ್ದು. ಎದಕ್ ಬಂದಿಯಾ ಏನು ಅಂತ ಕೇಳ್ತಾರೆ. ಕೇಳಿದಾಗ ಆತ ಏನಿಲ್ಲ, ಸುಮ್ನೆ ಹಂಗ ಬಂದಿದ್ದೆ ಅಂತ ಹೇಳ್ತಾನ. ಸುಮ್ನೆ ಹಿಂಗೆ ಎಂದು ಹೇಳ್ತಾನ. ಈ ಕಳೆದ ಕ್ಲಾಸ್ನೊಳಗೆ ಇದನ್ನೆಲ್ಲ ನೋಡಿದ್ವಿ. ಅವ್ರಿಗೆ ಕಾರ್ ರಿಪೇರಿ ಜೀಪ್ ರಿಪೇರ್ ಮಾಡುವಂಥದ್ದು, ಆ ಜೀಪಿನ ಗೇರ್ ಬಾಕ್ಸ್ ಚೇಂಜ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಿದ್ರು. ನಂತರ ಅದ್ರ ಒರಿಜಿನಾಲಿಟಿ ಹಾಳಾಗ್ತತ್ ಅಂತ ಹೇಳಿ ನಾನು ಮಾಡಿರ್ಲಿಲ್ಲ ಅನ್ನೋಂಥ ವಿಚಾರ ನೋಡ್ಕೊಂಡ್ ಬಂದಿದ್ದೀವಿ. ಈಗ ದುರ್ಗಪ್ಪ ಅನ್ನುವಂಥದ್ದು ಗೊತ್ತಾಗಿದೆ. ಎದಕ್ ಬಂದಿ ಅಂತ ಕೇಳಿದ್ರೆ ಆತ ಏನೂ ಇಲ್ಲ, ಸುಮ್ಮನೆ ಬಂದಿದ್ದೀನಿ ಅಂತ ಹೇಳಿ ಹೇಳಿದ್ದ. ಅಲ್ಲಿಂದ ಏನಾಗತ್ತ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಅವ್ರು ಕೇಳ್ತಾರೆ, ಏನ್ ಸಮಾಚಾರ ಅಂತೇಳಿ ನಾನು ಕೇಳಿದೆ. ಆದ್ರೆ ಆತ ಏನು ಹೇಳಲಿಲ್ಲ ಅನ್ನೋಂಥ ವಿಚಾರವನ್ನು ಕೂಡ ಅಲ್ಲಿ ಹೇಳಿದ್ರು. ಸುಮ್ಮನೆ ಬಂದಿದ್ದ ಅನ್ನೋಂಥದ್ದು ಈ ಕಳೆದ ಕ್ಲಾಸ್ನಲ್ಲಿ ಮುಗಿದಿತ್ತು. ಈಗ ಮುಂದೆ ಏನ್ ಹೇಳ್ತಾನ ಅನ್ನೋದು. ಮತ್ತೇನ್ ಬಂದೆ, ಸುಮ್ನೆ ಹಿಂಗೆ ಅಂದ. ದುರ್ಗಪ್ಪ ಹೇಳ್ತಾನೆ, ನಾನು ಸುಮ್ನೆ ಹಿಂಗೆ ಬಂದಿದ್ದು ಅಂತ ಹೇಳ್ತಾನೆ. ಮುಂದೆ ಅವನ ಮಾತು ಕೇಳಿದ್ರೆ ಏನೋ ಕೆಲಸವಿದೆ. ಅವನ ಮಾತು ಕೇಳಿದ್ರೆ ಏನು ಕೆಲಸವಿಲ್ಲದೆ ಪುರುಸೊತ್ತಾಗಿದ್ದರಿಂದ ಇಲ್ಲಿವರೆಗೂ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು. ಇವನೇನು ಕೆಲಸವಿಲ್ಲದೆ ಪುರುಸೊತ್ತಾದ್ರಿಂದ ಇಲ್ಲಿವರೆಗೂ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು. ಹಾಗಿದ್ದರೆ ಏನೋ ಇನಾಮು ಕೇಳಲೋ ಅಥವಾ ಚಂದಾ ವಸೂಲಿಗೋ, ಇಲ್ವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವೇನೋ ಏಲಕ್ಕಿನೋ ಕೇಳಲು ಈ ರೀತಿ ಪೀಠಿಗೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ. ಅವನು ಬಂದಿರುವಂಥದ್ದು ಎದಕ್ ಬಂದಿರಬಹುದು ಏನು ಅನ್ನುವಂಥ ವಿಚಾರ ಯಾರು ಮಾಡ್ತಾರಂದ್ರೆ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಲೇಖಕರು ವಿಚಾರ ಮಾಡ್ತಾರೆ. ಏನಂದ್ರೆ ಅವನ್ ಮಾತು ಕೇಳಿದ್ರೆ ಏನು ಕೆಲಸವಿಲ್ಲದೆ ಪುರುಸೊತ್ತಾದ್ರಿಂದ ಪುರುಸೊತ್ತಾದ್ರಿಂದ ಇಲ್ಲಿವರೆಗೂ ಬಂದಿದ್ದಾನೆ ಎಂದು ಅರ್ಥ ಬರುತ್ತಿತ್ತು. ಅವ ಇಲ್ಲಿಗೆ ಏನು ಪುರುಸೊತ್ತು ಇಲ್ಲ ಅಥವಾ ಪುರುಸೊತ್ತ ಇರುವಂತದ್ದು, ನಂತರ ಕೆಲಸ ಏನೂ ಇಲ್ಲ, ಅದಕ್ಕಾಗಿ ಬಹುಶಃ ಬಂದಿರಬಹುದು ಅಂತ ಹೇಳಿ ಅವ್ರು ಗೆಸ್ ಮಾಡ್ತಾರೆ. ಹಾಗಿದ್ರೆ ಇವನು ಹಂಗ ಕೆಲಸವಿಲ್ಲದೆ ಬಂದಾನಂದ್ರೆ ಬಹುಶಃ ಇನಾಮ್ ಕೇಳಲು ಅಥವಾ ಚಂದಾ ವಸೂಲಿಗೋ, ಇಲ್ವೇ ಮನೆ ಉಪಯೋಗಕ್ಕೆ ಬರುವಂತ ಕಾಫಿ ಬೀಜನೋ ಏಲಕ್ಕಿನೋ ಕೇಳಲು ಈ ರೀತಿ ಪೀಠಿಗೆ ಹಾಕುತ್ತಿದ್ದಾನೆಂದು ಯೋಚನೆ ಮಾಡ್ತಾ ಇದ್ರು ಅವರು. ಕಾಫಿ ಬೀಜ ಕೇಳಕ್ಕೋ ಅಥವಾ ಯಾವುದೋ ಒಂದು ಇನಾಮ್ ಕೇಳಕ್ಕೋ ಅಥವಾ ಚಂದಾ ವಸೂಲಿಗೋ ಅಥವಾ ಯಾವುದೋ ಕಾಫಿ ಬೀಜೋ ಅಥವಾ ಏಲಕ್ಕಿ ಬೀಜನೋ ಕೇಳಕ್ ಬಂದಿರ್ಬೋದು ಅಂತೇಳಿ ಅವ್ರು ಯೋಚನೆ ಹಾಕ್ತಾ ಇದ್ರು. ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು, ಒಂದು ದೊಡ್ಡ ಗೋಳು ಅಂತ ಹೇಳ್ತಾರ. ಏನ್ ದೊಡ್ಡ ಗೋಳು ಅಂದ್ರೆ ಬಂದಂತವರು ತಮ್ಮ ಕೆಲಸ ಏನು ಅಂತೇಳಿ ಯಾರು ಡೈರೆಕ್ಟ್ ಆಗಿ ನೇರವಾಗಿ ಕೇಳೋದಿಲ್ಲ. ಏನಾರ ಇಸ್ಕೋಬೇಕಾಗಿತ್ತು ಅಂದ್ರ ಸುಮ್ನ ಸಿಚುಯೇಷನ್ ನೋಡ್ಕೊಳ್ತಾರೆ. ಅವನ ಮನಸ್ಸಿನ ಸ್ಥಿತಿ, ಅವನ ಭಾವ, ಅವನ ಏನೋ ಸಿಚುಯೇಷನ್ ಹೆಂಗಿದೆ, ಈಗ ಕೇಳಿದ್ರೆ ಅವ್ನು ಕೊಡಬಹುದಾ ಅಥವಾ ಕೇಳದೆ ಇದ್ರೆ ಏನಾರ ಅನ್ಕೋಬಹುದಾ ಅಂತೇಳಿ ಸುಮ್ನ ಮೊದಲು ಅವನ ಹೇಗಿದಾನ ಅಂತೇಳಿ ಲೆಕ್ಕ ಹಾಕೋ ಸಂಬಂಧ ಆತರ ಮಾತಾಡ್ತಾರೆ ಅನ್ನುವಂಥ ವಿಚಾರ ಕೂಡ ಅಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು. ಬಂದವರು ಬಂದ ಕೆಲಸ ಏನೆಂದು ಚಟಪಟ ಹೇಳುವುದೇ ಇಲ್ಲ. ಬಂದವರು ಏನ್ ಕೆಲಸ ಎದಕ್ ಬಂದಿದ್ದೀವಿ ಅನ್ನುವಂಥ ಚಟಪಟ ಹೇಳುವುದೇ ಇಲ್ಲ. ನಮ್ಮ ಮೂಡು ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳೋ ಬೇಡವೋ ಎಂದು ದೇನಿಸುತ್ತಾ ಅದು ಇದು ಮಾತಾಡುತ್ತಾ ನಿಂತಿರ್ತಾರೆ.
ಸುಮ್ನ ಅಂದ್ರೆ ಕೇಳಿದ್ರ ಅವನು ಏನು ಸಿಟ್ ಮಾಡ್ಕೊಳ್ತಾನೋ ಏನೋ ಅಥವಾ ಹೆಂಗೋ ಏನೋ ಅಂತೇಳಿ. ರೈಟ್. ಅಂದ್ರೆ ಆ ಒಂದು ಹತಾಶೆ ಭಾವದಿಂದ ಅಥವಾ ಅವನ ಮನಸ್ಥಿತಿ ಹೇಗಿದೆ, ಮೂಡ್ ಹೇಗಿದೆ ಅನ್ನುವಂಥದ್ದು ನೋಡ್ಕೊಂಡು ಅರ್ಥಕೊಳ್ಳುವಂಥದ್ದು ಏನಿದೆ ಅಲ್ಲ, ಅದು ಒಂದು ಇಲ್ಲಿ ಗೋಳಾಗ್ಬಿಟ್ಟತಿ ಅನ್ನುವಂಥ ಮಾತಲ್ಲಿ ಹೇಳ್ತಾರೆ. ಮೂಡ್ ಹೇಗಿದೆ ಅನ್ನುವಂಥ ಲೆಕ್ಕ ಹಾಕೊಂಡು ಕೇಳೋ ಬೇಡೋ ಅನ್ನುವಂಥದ್ದನ್ನ ಅವ್ರು ವಿಚಾರ ಮಾಡುವಂಥದ್ದು. ಇದು ಒಂದು ರೀತಿ ಅದಕ್ಕೆ ಮುನ್ನಡೆಯಾಗಿ ಬೇರೆ ಬೇರೆ ಏನೇನೋ ಹೇಳ್ತಿರ್ತಾರೆ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಲೇಖಕರು ಹೇಳ್ಕೊಳ್ತಾರೆ. ನಾವೇ ನಾನಾ ಪರಿಯಲ್ಲಿ ಅವರನ್ನ ಕೇಳಿಕೊಂಡು ಅವರ ಬಾಯಿ ಬಿಡಿಸ್ಬೇಕು. ನಾವು ಅವ್ರನ್ನ ಕೇಳುದು, ಹಂಗಾರೆ ಇದಕ್ ಬಂದಿಲ್ಲ ಅಂದ್ರೆ ಇದಕ್ ಬಂದಿರಬಹುದಾ, ನೀನು ಯಾವ್ದೋ ಏಲಕ್ಕಿನ ಕೇಳಕ್ ಬಂದಿಯೋ, ಅಥವಾ ಏನದು ಕಾಫಿ ಬೀಜ ಕೇಳಕ್ ಬಂದಿಯೋ, ಅಥವಾ ಇನಾಮ್ ಕೇಳಕ್ ಬಂದಿಯೋ, ಅಥವಾ ವಸೂಲಿಗೆ ಬಂದಿಯೋ, ಸರಿ ಮತ್ತೆ ಏನು ಕೆಲಸ ಇಲ್ಲ ಎದಕ್ಕರ ಬಂದಿ ಅಂತ ಹೇಳಿ ಈ ರೀತಿ ಕೇಳುವಂತ ತಾಪತ್ರಯಗಳು ಕೂಡ ಇದಾವೆ. ಅದನ್ನು ನಾವೇ ಕೇಳಬೇಕಾಗ್ತತಿ, ನಾವೇ ಬಾಯಿ ಬಿಡಿಸ್ಬೇಕು ಆಗ್ತತಿ ಅನ್ನುವಂಥ ವಿಚಾರನು ಕೂಡ ಅವ್ರು ಹೇಳ್ತಾರೆ. ಅಲ್ಲಿಯವರೆಗೂ ಅವರು ಬಂದುದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತಾಡುತ್ತಾ ಏನೋ ಅನ್ಯ ಮನಸ್ಕರರಾಗಿ ನಿಂತಿರ್ತಾರೆ. ನನಗೆ ಅವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ. ಈ ರೀತಿ ಅವರನ್ನ ಎದಕ್ ಬಂದಿ ಇದಕ್ ಬಂದಿ ಅಂತ ಹೇಳಿ ಕೇಳೋದು ಅವ್ರಿಗೆ ತಾಳ್ಮೆ ಇರಲಿಲ್ಲ, ಕೇಳುವಂತ ಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಅದು ಕಾರಿನ ಗೇರ್ ಬಾಕ್ಸ್ ರಿಪೇರ್ ಮಾಡ್ತಿದ್ರಲ್ಲ, ಹಿಂಗಾಗಿ ಅವತ್ತು ನನಗೆ ತಾಳ್ಮೆ ಇರಲಿಲ್ಲ, ನಾನು ಏನು ಕೇಳಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮುಂದೆ ಅದಕ್ಕಿಂತ ಮುಂಚೆ ಹೇಳುವಂಥದ್ದು ಏನಂದ್ರೆ, ಬಂದದ್ದಕ್ಕೆ ಅರ್ಥಾರ್ಥ ಸಂಬಂಧವಿಲ್ಲದ ವಿಷಯ, ಅವ್ರಿಗೆ ಏನ್ ಕೇಳಕ್ ಬಂದಿರೋದಾರೋ ಎದಕ್ ವಿಷಯಕ್ಕೆ ಬಂದಾನೋ ಏನು ಅನ್ನೋದು ಸಂಬಂಧ ಇರೋದಿಲ್ಲ. ಆ ರೀತಿ ಆ ವಿಚಾರ ಸುಮ್ಮನೆ ಹಂಗ ಬಂದೆ, ಅದು ಇವನು ಸುಮ್ಮನೆ ಹಂಗ ಬಂದಿಲ್ಲ. ಈಗ ಮುಂದಿನ ವಿಚಾರದೊಳಗೆ ಹೇಳ್ತಾರೆ, ಸುಮ್ಮನೆ ಬಂದಿಲ್ಲ ಅವ, ಅದು ಏನೋ ಬೇಕಾಗೈತಿ. ಅದಕ್ಕ ಇಲ್ಲಿ ಲೇಖಕರ ಸ್ಥಿತಿ ಹೇಗೈತಿ, ಅವ್ರ ಮನಸ್ಥಿತಿ ಹೆಂಗೈತಿ, ಮೂಡ್ ಹೆಂಗೈತಿ ನೋಡ್ಕೊಂಡು ಇಸ್ಕೊಂಡು ಹೋಗಕ್ ಬಂದಿದ್ದಾನ ಅವನು, ಅದೇನು ನೋಡೋದು. ಅದಕ್ಕೆ ಹೇಳ್ತಾರ, ನನಗೇನು ತಾಳ್ಮೆ ಇರಲಿಲ್ಲ, ನಾನೇನು ಪ್ರಶ್ನೆ ಹಾಕ್ಲಿಲ್ಲ, ಆಯ್ತು ಬಿಡು ಅಂತೇಳಿ ಅನ್ನುವಂಥ ವಿಚಾರ ಅಲ್ಲಿ ಹೇಳ್ತಾರ. ಮುಂದೆ ಹೇಳ್ತಾರ, ಸುಮ್ನೆ ಹಿಂಗೆ ಯಾಕೆ ಇಲ್ಲಿವರೆಗೂ ಬರ್ತೀಯ, ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮಾರಾಯ, ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರ್ಸೊತ್ತೇ ಇಲ್ಲ ಎಂದು ಅಸಹನೆಯ ದನಿಯಲ್ಲಿ ಹೇಳಿದೆ. ಒಂಥರ ಸಿಟ್ ಮಾಡ್ಕೊಂಡು ಹೇಳ್ತಾರೆ ಇವರು. ಅಸಹನೆ ಸಿಟ್ ಮಾಡ್ಕೊಂಡು ಹೇಳ್ತಾರ. ಸುಮ್ನೆ ಇಲ್ಲಿವರೆಗೂ ಯಾಕೆ ಬಂದಿ, ಹಂಗಾದ್ರೆ ಏನು ಕೆಲಸ ಇಲ್ಲ ಅಂದ್ರೆ ಎದಕ್ ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮಾರಾಯ ಅಂತೇಳಿ ಅವನ ಮೇಲೆ ಒಂಥರ ಸಿಟ್ನಿಂದ ಹೇಳ್ತಾರೆ. ಅವಾಗ ಆತ ಮುಂದೆ ಉತ್ತರನೇ ಇಡ್ತಾನೆ, ನಿನ್ನ ಹತ್ರ ಮಾತಾಡೋಕೆ ನಿಂತ್ಕೊಳಕ ನನಗೂ ಪುರ್ಸೊತ್ತಿಲ್ಲ ಅನ್ನೋಂಥದ್ದು. ಟೈಮ್ ಪಾಸ್ ಹರಟೆ ಹೊಡೆದು ಹೋಗಕ್ಕೆ ಅಲ್ಲಲ್ಲ, ಅವ್ರು ಹರಟೆ ಹೊಡಿಬೇಕಾಗಿತ್ತು ಅಂದ್ರೆ ಕೆಲಸ ಇರ್ಲಿಕ್ಕಂದ್ರೆ ಹರಟೆ ಹೊಡ್ಯಕ್ಕೆ ಸಾಧ್ಯ ಐತಿ. ಜೀಪ್ ರಿಪೇರ್ ಮಾಡ್ಬೇಕಾದ್ರೆ ಅದಕ್ಕೆ ಕಷ್ಟ ಆಗ್ಬಿಟ್ಟತಿ, ಅಂತದ್ರಾಗ ಇವನು ಸುಮ್ಮನೆ ಬಂದ್ಬಿಟ್ಟಾನ, ಎದಕ್ ಬಂದಿ ಅಂದ್ರೆ ಹೇಳಕ್ ತಯಾರಿಲ್ಲ. ಹಿಂಗಾಗಿ ಅವರು ಸ್ವಲ್ಪ ಅಸಹನೆಯ ಸ್ಥಿತಿಯಿಂದ ಅಸಹನೆ ಧ್ವನಿಯಲ್ಲಿ ಹೇಳ್ತಾರೆ, ಏನು ಸುಮ್ಮನೆ ಎದಕ್ ಬಂದಿ, ಹಂಗಾದ್ರೆ ಹೇಳು ಎದಕ್ ಬಂದಿದ್ದು, ಡೈರೆಕ್ಟ್ ಆಗಿ ವಿಷಯ ಹೇಳು ಅಂತೇಳಿ ಜರೂರಾಗಿ ಕೇಳ್ತಾರ. ಅವಾಗ ಹೇಳ್ತಾನೆ, ಏನಿಲ್ಲ, ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ. ಏನಿಲ್ಲ, ಹಂಗ ಸ್ವಲ್ಪ ಕೊಡ್ಲಿ ಇತ್ತು ಅಂದ್ರೆ ಬೇಕಾಗಿತ್ತು ಅಂತೇಳಿ ಈಗ ಉತ್ತರಕ್ಕೆ ಬಂದ ಅವನು, ಆ ವಿಷಯಕ್ಕೆ ಬಂದ. ಈಗ ಏನಿಲ್ಲ, ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ ಅಂತ ಹೇಳ್ತಾನೆ. ಮತ್ತ ಅದಕ್ಕೆ ಮುಂದುವರೆದು ಅವ್ರು ಹೇಳ್ತಾರ, ಅಷ್ಟೇನಾ, ಮತ್ತೆ ಯಾಕೆ ಏನು ಇಲ್ಲ ಅಂತ ಹೇಳಿದೆ, ಮತ್ತೆ ಒಂದು ರೀತಿ ಸಿಟ್ಟಿನೊಳಗೆ ಹೇಳ್ತಾರ. ಅಷ್ಟೇನಾ, ಮತ್ತೆ ಯಾಕೆ ಏನು ಇಲ್ಲ ಅಂತ ಹೇಳಿದೆಯೇನೋ ಅಂತ ರೀತಿ ಒಳಗೆ ಹೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಇದೇನ್ ದೊಡ್ಡ ವಿಷಯ ಅಂತ ಹೇಳಿ ಇದೇನ್ ದೊಡ್ಡ ವಿಷಯ, ದೊಡ್ಡ ಮ್ಯಾಟ್ರ್ ಅಲ್ಲ ಅಂತ ಹೇಳಿ ನಾನು ಹೇಳಿಲ್ಲ ಅನ್ನೋದು. ದೊಡ್ಡ ಮ್ಯಾಟ್ರೇ ಇದು, ವಿಷಯನ ಇದು. ಕೊಡ್ಲಿಬೇಕಾಗಿತ್ತಂದ್ರೆ ಅವ್ರು ಕೊಡ್ತಿದ್ರೋ ಬಿಡ್ತಿದ್ರು, ಆದ್ರೆ ಕೊಡ್ಲಿ ಅವಶ್ಯಕತೆ ಐತೆ ಅವನಿಗೆ, ದುರ್ಗಪ್ಪನಿಗೆ ಕೊಡಲಿ ಅಂತ ತಗೊಂಡು ಹೋಗ್ಬೇಕು ಅವನು. ಅವ್ರನ್ನ ಸ್ವಲ್ಪ ನಿಧಾನವಾಗಿ ಮಾತಾಡಿಸ್ತಾ ವಿಷಯಕ್ಕೆ ಬಂದ್ಬಿಟ್ರೆ ಕೊಡ್ಬೋದು. ಒಮ್ಮೆ ಡೈರೆಕ್ಟ್ ಕೇಳ್ಬಿಟ್ರೆ ಇಲ್ಲ ನನ್ನ ಹತ್ರ ಕೊಡ್ಲಿ ಅಂದ್ಬಿಟ್ರೆ ಏನು ಅಂತೇಳಿ ಅದಕ್ಕೆ ಹೇಳ್ತಾರೆ ನೋಡು, ಒಂಥರ ಅವ್ರ ಮೂಡ್ ಹೆಂಗೈತಿ ನೋಡ್ಕೊಂಡು ಕೇಳುವಂಥದ್ದು. ಅದಕ್ಕೆ ಹೇಳ್ತಾನೆ, ಇದೇನ್ ದೊಡ್ಡ ವಿಷಯ ಅಲ್ಲಲ್ಲ, ಅದಕ್ಕೆ ಹೇಳಿಲ್ಲ ಅನ್ನುವಂತ ಮಾತಲ್ಲಿ ಹೇಳ್ತಾನೆ. ಕರೆಂಟ್ ಕೆಲ್ಸಕ್ಕೆ ಕೊಡ್ಲಿ ಯಾಕೋ ಅಂತೇಳಿ ಲೇಖಕ ಪ್ರಶ್ನೆ ಮಾಡ್ತಾರ. ಈ ಕರೆಂಟ್ ಕೆಲ್ಸಕ್ಕೆ ಕೊಡ್ಲಿ ಯಾಕಬೇಕು ನಿನಗಂತ ಹೇಳಿ ಅಲ್ಲಿ ಅವರು ಪ್ರಶ್ನೆಯನ್ನ ಹಾಕ್ತಾರೆ. ಅದಕ್ಕೆ ಆತ ಹೇಳ್ತಾನೆ, ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದೋಗಿದೆ ಸ್ವಾಮಿ. ಒಂದು ಮರ ತಂತಿ ಮೇಲೆ ಏನ್ ಮಾಡ್ಬಿಟ್ಟಿದೆ, ಮುರ್ಕೊಂಡು ಬಿದ್ದೋಗಿದೆ ಸ್ವಾಮಿ. ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು. ಆ ದರಿದ್ರ ಕೃಷ್ಣೇಗೌಡರ ಆಣೆ ಮಾಡಿರೋ ಕೆಲಸ ಇರಬೇಕು. ಮರದ ಹತ್ರ ಅದರ ಲದ್ದಿ ಬಿದ್ದಿದೆ. ಮರದ
ಎಲೆ ಕಿತ್ಕೊಳ್ಳೋಕ್ ಹೋಗಿ ಕೊಂಬೆನೆ ಮುರಿದಾಕಿದೆ. ಇಲ್ಲಿ ಈ ಗಮನಿಸ್ಬೇಕು, ಈ ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಬಹಳ ಒಂದು ವಿಶೇಷವಾದಂತ ವಿಚಾರಗಳನ್ನ ಇಟ್ಕೊಂಡು ಒಂದು ತಂತ್ರಗಾರಿಕೆಯಿಂದ ರಚನೆ ಆಗಿರುವಂತ ಇವು. ಇಲ್ಲಿ ಪ್ರಶ್ನೆ ನೋಡು, ಅದು ಪ್ರಶ್ನೆ ಮುಂದೆ ಹಾಕ್ತಾರ ಅವ್ರು, ಸರಿ ಆನೆನೆ ಮಾಡೈತೆ ಅನ್ನುವಂಥದ್ದು ಹೆಂಗೆ ಹೇಳ್ತೇನೆ ಅಂತ ಹೇಳಿ. ಅವಾಗ ಹೇಳ್ತಾನ ಅದ್ರದ್ದು ಲದ್ದಿ ಹಾಕ್ಬಿಟ್ಟತ್ತಲ್ಲ, ಅದಕ್ಕಾಗಿ ಅದೇ ಮಾಡೈತೆ ಅನ್ನೋಂಥದ್ದು. ಇಲ್ಲಿ ಒಂದಕ್ಕೊಂದು ಲಿಂಕ್ ಇರುವಂಥದ್ದು. ಇಂಥ ಸಂಬಂಧಗಳು ಬಹಳ ಬರ್ತಾವ, ನೀವು ಗಮನಿಸ್ತಾ ಇರಬೇಕು. ಅಲ್ಲಿ ಅವ್ರು ಹೇಳ್ಬಾರ್ದಾಗಿತ್ತು, ಈಗ ಇಲ್ಲ ಬಹುಶಃ ಕೃಷ್ಣೇಗೌಡ ನಾನೇನು ಇರ್ಬೇಕಿದು, ಮರದ ಎಲೆಗಳನ್ನ ಕಿತ್ಕೊಳಕ್ ಹೋಗಿ ಈ ತರ ಆಗಿರ್ಬೋದು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅದು ಒಂದು ವಿಶೇಷತೆ, ಯಾರ್ದು, ಈ ಪೂರ್ಣಚಂದ್ರ ತೇಜಸ್ವಿ ಅವರ ವಿಶೇಷತೆ ಅದು. ಅದಕ್ಕೆ ಅಲ್ಲೇ ಲಿಂಕ್ ಕೊಡುವಂಥದ್ದು. ಇನ್ನೂ ಬೇರೆ ಬೇರೆ ರೀತಿಯಾಗಿ ಈ ಘಟನೆಗಳನ್ನ ಹೇಳ್ತಾ ಹೋಗ್ತಾರೆ. ಆ ಘಟನೆಗಳನ್ನ ನಾವು ಅಥವಾ ಓದುಗರು ಅದನ್ನ ಗಮನಿಸ್ತಾ ಹೋಗ್ಬಿಟ್ರೆ ಕೃಷ್ಣೇಗೌಡನ ಆನೆ ಪಾತ್ರ ಏನೂ ಇಲ್ಲ ಅನ್ಸತ್ತೆ. ಆದ್ರೂ ಅದು ಎಲ್ಲೋ ಒಂದು ರೀತಿಯಾಗಿ ಕಾರಣವಾಗಿರುತ್ತೆ, ಹೌದಾ. ಒಂದೊಂದ್ ಕಡೆ ಘಟನೆ ಬರುತ್ತೆ, ಏನಂದ್ರೆ ಕೃಷ್ಣೇಗೌಡನ ಆನೆ ಕೆಲಸ ಅಂತ ಹೇಳ್ತಾರ, ಅದು ಆನೆ ಕೆಲಸ ಅಲ್ಲ, ಬೇರೆ ಆನೆಗಳು ಬಂದಿರುವಂತದ್ದು. ಸರಿ, ಹಂಗಾರೆ ಕೃಷ್ಣೇಗೌಡನ ಆನೆ ಕಡೆನ ಬಂದಿದ್ದದು ಆನೆ ಅನ್ನುವಂಥದ್ದು ಮುಂದೆ ಹೇಳ್ತಾನ. ಅವನ ಆನೆ ಸಂಬಂಧನ ಕಾಡಾನೆಗಳು ಊರಾಗ ಬರಾಕತ್ತಾವ ಅಂತೇಳಿ ಒಂದು ಘಟನೆಯನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಇದೆ. ನಂತರ ಒಬ್ಬ ಲಾರಿ ಡ್ರೈವರ್ ಹೋಗಿ ಮರಕ್ಕೆ ಹೊಡೆದಿರ್ತಾನೆ. ಮರಕ್ಕೆ ಹೊಡೆದಾಗ ಯಾಕೆ ಹೊಡೆದಾನ ಅಂದ್ರೆ ಕೃಷ್ಣೇಗೌಡನ ಆನೆ ಅದು ಅಡ್ಡ ಬಂದಿರ್ಬೇಕು, ಬಹುಶಃ ಅದಕ್ಕೆ ಹೊಡಿತೀನಿ ಅಂತೇಳಿ ಅವನು ಆತ ಹಂಗೆ ಹೊಡೆದಿರ್ಬೇಕು ಅಂತ ಹೇಳ್ತಾರ. ಒಂದು ದಿನ್ನೆಯನ್ನು ಇಳಿಸ್ಬೇಕಾದ್ರೆ ಕಟ್ಟಿಗೆ ಲೋಡ್ ಮಾಡ್ಕೊಂಡಿರುವಂತ ಒಂದು ಲಾರಿ ಬಂದಿರುತ್ತೆ. ಲಾರಿ ರಾತ್ರಿ ಕಳ್ಳನಾಟನ್ನು ಇಳಿಸ್ಬೇಕಾದ್ರೆ ಕತ್ತಲಲ್ಲಿ ಅದನ್ನ ಆನೆ ಪ್ರತಿದಿನ ಕಾರ್ಯಕ್ಕೆ ಹಾನಿ ಆಗುವ ಹಾಗೆ ಅದನ್ನ ಹಗ್ಗ ಬಿಚ್ಚದೇನೆ ಅದಕ್ಕೆ ಸನ್ನೆ ಮಾಡಿಬಿಡ್ತಾನ ಅವನು. ಅದು ಎತ್ತಿ ಹಾಕಿ ಹೋಗಿ ಇಡೀ ಲಾರಿನ ಉಳಿಸ್ಬಿಡ್ತತಿ. ಅಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನ. ಅದಕ್ಕೂ ಮೂಲ ಕಾರಣ ಯಾರಾಗ್ತಾರಂದ್ರೆ ಕೃಷ್ಣೇಗೌಡನ ಆನೆ ಆಗುತ್ತದೆ. ಅದಕ್ಕ ಇಲ್ಲಿ ಆ ಕಾರಣ ಹೇಳೋದೇನಪ್ಪಾ ಅಂದ್ರೆ ನೀವು ಸರಿಯಾಗಿ ಗಮನಿಸ್ತಾ ಹೋಗ್ಬೇಕು ಆ ಪದಗಳನ್ನ, ಅಂದ್ರೆ ಅರ್ಥ ಆಗ್ತತಿ. ಆ ದರಿದ್ರ ಕೃಷ್ಣೇಗೌಡರ ಆನೆ ಏನ್ ಮಾಡಿದೆ, ತಂತಿ ಮೇಲೆ ಮುರಿದೋಗಿರುವಂತ ಒಂದು ಮರದ ಕೊಂಬೆ ಬಿದ್ದಿತ್ತು, ಅದನ್ನ ತೆಗಿಯಾಕ ಬಂದ ಅಂತ ಹೇಳಿದ. ಆ ದರಿದ್ರ ಕೃಷ್ಣೇಗೌಡನ ಆನೆ ಮಾಡಿರೋ ಕೆಲಸ ಇರ್ಬೇಕಿದು. ಅದ ಹೆಂಗ್ ಮಾಡೈತತ್ ನಾನು ಹೇಳಕ್ ಕಾರಣ ಏನಪ್ಪಾ ಅಂದ್ರೆ ಮರದ ಹತ್ರ ಅದರ ಲದ್ದಿ ಬಿದ್ದಿದೆ. ಆನೆ ಹಾಕಿರುವಂತ ಆ ಲದ್ದಿ ಬಿದ್ದಿದೆ. ಮರದ ಎಲೆ ಕಿತ್ಕೊಳಕ್ ಹೋಗಿ ಕೊಂಬೆನ ಮುರಿದಾಕಿದೆ. ಎಲಿ ತಿನ್ನಾಕ ಹೋಗಿ ಕಿತ್ಕೊಳಕ್ ಹೋಗಿ ಏನ್ ಮಾಡೈತಿ, ಕೊಂಬೆ ಮುರಿದಾಕಿದೆ. ಆ ಕೊಂಬೆ ಎಲ್ಲಿ ಬಿದ್ದತಿ, ಈಗ ಮರದ ಕೊಂಬೆ ತಂತಿ ಮೇಲೆ ಬಿದ್ದತಿ, ಅದಕ್ಕೆ ಅದನ್ನ ತೆಗಿಯಾಕ ಬೇಕಾಗೈತಿ ಅಂತ ಹೇಳ್ತಾನೆ. ಅವ್ರ ಲೇಖಕರು ಕೇಳ್ತಾರ, ಅದು ಹೇಗೆ ಆನೆ ಕೆಲಸ ಅಂತೀಯ? ತಂತಿ ಮೇಲೆ ಕೊಂಬೆ ಎಳೆದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗುದಿಲ್ವೇನೋ? ಅವ್ರು ಪ್ರಶ್ನೆ ಹಾಕ್ತಾರ, ಅವನಿಗೆ ದುರ್ಗಪ್ಪನಿಗೆ ಪ್ರಶ್ನೆ ಹಾಕ್ತಾರ. ನೀನು ಕೃಷ್ಣೇಗೌಡನ ಆನೆನೇ ಮಾಡಿತ್ತು ಅಂತ ಹೇಳ್ತೀಯಲ್ಲ, ಸರಿ ಒಪ್ಕೊಳ್ಳೋಣ, ಆದ್ರೆ ಅದಕ್ಕೆ ಕರೆಂಟ್ ಹೊಡಿಬಹುದಾಗಿತ್ತಲ್ಲ ಅನ್ನುವಂಥದ್ದು. ಯಾಕಂದ್ರೆ ಬರೀ ಇಂಥ ವಿಚಾರಗಳೇ ಇಲ್ಲಿ ಬರುವಂಥದ್ದು. ಅವ ಅದಕ್ಕೆ ಉತ್ತರ ಏನ್ ಕೊಡ್ತಾನ ನೋಡ್ರಿ, ಅದಕ್ಕೆ ಉತ್ತರ ಬಹಳ ಚೆನ್ನಾಗಿ ಕೊಡ್ತಾ ಇರ್ತಾನ ಅನ್ನುವಂಥದ್ದು. ಅದು ಹೇಗೆ ಆನೆ ಕೆಲಸ ಅಂತೀಯ? ಅದು ಆನೆನ ಮಾಡೈತಿ, ಆನೆನ ಮುರಿದು ಹಾಕೈತಿ ಅಂತೇಳಿ ಹೆಂಗೆ ಹೇಳ್ತೀಯ? ತಂತಿ ಮೇಲೆ ಕೊಂಬೆ ಎಳೆದ್ರೆ ಆ ತಂತಿ ಮೇಲೆ ಕೊಂಬೆ ಎಳೆದಿತ್ತಪ್ಪ ಅಂದ್ರೆ ಅದು ಕರೆಂಟ್ ಹೊಡೆದು ಸತ್ತು ಹೋಗ್ತಿತ್ತಲ್ಲ, ಅದು ಸಾಯುದಿಲ್ಲೇನೋ ಅಂತ ಪ್ರಶ್ನೆ ಹಾಕ್ತಾರ ಅವ್ರು. ಸತ್ತೋಗೋದಿಲ್ವೇನೋ ಅಂತೇಳಿ ಪ್ರಶ್ನೆ ಹಾಕ್ತಾರೆ. ಅವಾಗ ಅವನು ಹೇಳ್ತಾನ, ಮತ್ತಿನ್ನೇನು ಅದರದೇ ಕೆಲಸ, ಮತ್ತಿನ್ನೇನು ಅದೇ 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 ಮಾಡುವಂಥದ್ದು ಕೆಲಸ ಹೇಳ್ತಾನ ಅವನು. ಮತ್ತಿನ್ನೇನು ಅದರದೇ ಕೆಲಸ, ಆ ಮರದ ಕೆಳಗೆ ಬುಟ್ಟಿಗಟ್ಲೆ ಬಿದ್ದಿಲ್ವಾ ಅದ್ರ ಲದ್ದಿ? ನೋಡು ಅಲ್ಲಿ ಉತ್ತರ ಕೊಡುವಂತ ಅದು ಹೇಗಿದೆ. ಬುಟ್ಟಿಗಟ್ಲೆ ಆ ಮರದ ಕೆಳಗ ಬಿದ್ದಿಲ್ವಾ ಅದ್ರ ಲದ್ದಿ ಅನ್ನುವಂತ ವಿಚಾರವನ್ನ ಹೇಳ್ತಾನೆ. ಇದು ನಿಮಗ ಸಂದರ್ಭ ಇರುವಂತದ್ದು. ಬುಟ್ಟಿಗಟ್ಲೆ ಬಿದ್ದಿಲ್ವಾ ಅದರ ಲದ್ದಿ ಅನ್ನುವಂಥದ್ದು. ಬುಟ್ಟಿಗಟ್ಲೆ ಬಿದ್ದಿಲ್ವಾ ಅದರ ಲದ್ದಿ ಅನ್ನುವಂಥದ್ದು ಏನಿದೆ ಅಲ್ಲ, ಯಾವ ಸಂದರ್ಭ, ಯಾರು ಏನ್ ಕೇಳಕ್ ಬಂದಿದ್ರು, ಲೇಖಕರು ಯಾವಾಗ ಇದನ್ನ ಉತ್ತರ ಕೊಟ್ರು, ಸಾರಿ ಲೇಖಕರ ಪ್ರಶ್ನೆಗೆ ಆತ ಬಂದಂತ ದುರ್ಗಪ್ಪ ಯಾವಾಗ ಉತ್ತರ ಕೊಟ್ಟ, ಸಂದರ್ಭ ಏನಿತ್ತು ಎಂತ ಅನ್ನುವಂಥದ್ದು ಬರಿಬೇಕು. ಮರದ ಕೆಳಗೆ ಅದ ಹೇಳ್ತಾರೆ, ಬುಟ್ಟಿಗಟ್ಲೆ ಬಿದ್ದಿಲ್ವಾ ಅದರ ಲದ್ದಿ ಅನ್ನುವಂತ ವಾಕ್ಯ ಆ ದುರ್ಗಪ್ಪ ಹೇಳ್ತಾನೆ. ಯಾವಾಗಂದ್ರ ಕೊಡ್ಲಿ ಇಸ್ಕೊಳಕ್ ಬಂದಾಗ ಯಾರಿಗೆ ಹೇಳ್ತಾನಂದ್ರೆ ಅಲ್ಲಿ ಲೇಖಕರಿಗೆ ಹೇಳ್ತಾನೆ. ಸಂದರ್ಭ ಎಂತದ್ದು ಅಂದ್ರೆ ಆ ಮರದ, ಹೌದಾ, ತಂತಿ ಮೇಲೆ ಮರದ ಒಂದು ಏನಾಗಿದೆ, ಕೊಂಬೆ ಬಿದ್ದಿದೆ. ಆ ಕೊಂಬೆಯನ್ನು ಸರಿ ಮಾಡಲು ಕೊಡ್ಲಿಯನ್ನು ಕೇಳಕ್ ಬಂದಂತ ಸಂದರ್ಭದೊಳಗ ದುರ್ಗಪ್ಪ ಈ ರೀತಿ ಹೇಳ್ತಾನೆ
ಅದು ಆನೆ ಕೆಲಸನೇ, ಆನೆನ ಮಾಡೈತಿ. ಕಾರಣ ಏನಪ್ಪಾ ಅಂದ್ರೆ ಆ ಮರದ ಕೆಳಗೆ ಬುಟ್ಟಿಗಟ್ಲೆ ಆನೆ ಎಲ್ಲ ಬಿದ್ದಿದೆ. ಹೀಗಾಗಿ ದುರ್ಗಪ್ಪ ಈ ಉತ್ತರವನ್ನು ಕೊಡ್ತಾನಂತೇಳಿ ಸಂದರ್ಭ ಸ್ಪಷ್ಟಪಡಿಸ್ಬೇಕು. ಈ ರೀತಿ ಮುಂದುವರೆದು ಹೇಳ್ತಾನೆ, ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿರ್ತೀವಿ. ಲೈನ್ ಚಾರ್ಜ್ ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಭಸ್ಮ ಆಗಿರೋದು, ಕಿಡಿಗೇಡಿ ಮುಂಡೆ ಇದು ಬೈತಾನ. ನಾನು ಹೇಳಿದ್ನಲ್ಲ, ಇಲ್ಲಿ ಲೇಖಕರ ಪ್ರಶ್ನೆ ಕೇಳಿದ್ರು, ಸರಿಯಪ್ಪ ಆನೆ ಕೆಲಸ ಅಂತ ಹೇಳ್ತಿಯಲ್ಲ, ಆನೆಗೆ ಕರೆಂಟ್ ಹೊಡೆದು ಸಾಯ್ಬಹುದಾಗಿತ್ತಲ್ಲ ಅದು. ಅವಾಗ ಮಾತು ಉತ್ತರ ಕೊಡ್ತಾನ. ಅವತ್ತ ಅದ್ 3 ದಿನ ಏನಿತ್ತು, ಭಾನುವಾರ ಇತ್ತು. ಭಾನುವಾರ ಅಂದ್ರೆ ನಾವೇನ್ ಮಾಡಿರ್ತೀವಿ, ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿರ್ತೀವಿ. ಲೈನ್ ಕನೆಕ್ಟ್ ಮಾಡಿರೋದಿಲ್ಲ, ಲೈನ್ ಕನೆಕ್ಟ್ ಇರೋದಿಲ್ಲ. ಅವತ್ತ ರಿಪೇರಿ ಮಾಡೋ ಸಂಬಂಧ ನಾವು ಲೈನ್ ಓಪನ್ ಇಟ್ಟಿರ್ತೀವಿ ಅಂತ ಹೇಳ್ತಾನ ಅವನು. ಎಲ್ಸಿ ಅಂತ ಹೇಳ್ತಾರ ನೋಡಕ್, ಲೈನ್ ಕಟ್ ಅಂತ ಹೇಳಿ. ಲೈನ್ ಓಪನ್ ಇಟ್ಟಿರ್ತೀವಿ, ನಾವು ಓಪನ್ ಮಾಡಿರ್ತೀವಿ. ಆ ಸಂದರ್ಭದೊಳಗ ಅದು ಆ ಕೆಲಸ ಮಾಡೈತಿ. ಒಂದು ವೇಳೆ ಲೈನ್ ಚಾರ್ಜ್ ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಭಸ್ಮ ಆಗಿರೋದು, ಕಿಡಿಗೇಡಿ ಮುಂಡೆ ಇದು ಅಂತ ಬೈತಾನ. ಆನೇನ್ ಬೈತಾನ. ಒಂದ್ ವೇಳೆ ಲೈನ್ ಸ್ಟಾರ್ಟ್ ಇತ್ತು ಅಂದ್ರೆ, ಓಪನ್ ಇಲ್ಲದೆ ಅದು ಸ್ಟಾರ್ಟ್ ಇತ್ತು ಅಂದ್ರೆ, ಲೈನ್ ಚಾರ್ಜ್ ಒಳಗಿತ್ತು ಅಂದ್ರೆ ಎಷ್ಟು ಹೆಣನ ಆಗಿರೋದು, ಅದು ಭಸ್ಮನ ಆಗಿರೋದು ಅಂತ ಹೇಳಿ ಆನೆಯನ್ನು ಬೈತಾನೆ. ನಾನು ಬೆಳಗಿಂದ 4-5 ಸಾರಿ ಲೈನ್ ಚಾರ್ಜ್ ಮಾಡಿದೆ, ಅಂದ್ರೆ ಫೀಸ್ ಹಾಕಿದನು ಅಂತ ಲೆಕ್ಕದೊಳಗದು. ಕನೆಕ್ಷನ್ ಕೊಟ್ಟೆ, ಏನ್ ಮಾಡಿದ್ರು ಫೀಸೇ ನಿಲ್ಲಾಕಿಲ್ಲ. ಅವ್ರು ಕೇಬ್ ಒಳಗೆ ಹಾಕ್ತಿರ್ತಾರ, ಲೈನ್ ಕನೆಕ್ಟ್ ಮಾಡ್ತಿರ್ತಾರ, ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಮತ್ತೆ ಫ್ಯೂಸ್ ಹಾತಾ ಇರುತ್ತೆ, ಫ್ಯೂಸ್ ನಿಂತ್ಕೊಳ್ಳಲ್ಲ. ಅದು ಒಂದ್ 2-3 ಸಾರಿ ಹಂಗ ಹಾಕತ್ತು ಅಂದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಲೈನ್ ಕಟ್ ಆಗಿದೆ, ಬ್ರೇಕ್ ಆಗಿದೆ ಅಂತ ಗೊತ್ತಾಗ್ತದೆ. ಅದನ್ನ ಹೇಳ್ತಾನ, ನಾನು ಬೆಳಗ್ಗೆಯಿಂದ 4-5 ಸಾರಿ ಏನ್ ಮಾಡಿದೆ, ಲೈನ್ ಚಾರ್ಜ್ ಮಾಡಿದೆ, ಏನ್ ಮಾಡಿದ್ರು ಫೀಸೇ ನಿಲ್ಲಾಕಿಲ್ಲ. ಲೈನ್ ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡ್ಕೊಂಡು ಬಂದೆ. ಶಿವೇಗೌಡರ ಸಾ ಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ. ಅವನು ಹೇಳುವಂಥದ್ದು ಇದು. ನಾನು ಚಾರ್ಜ್ ಮಾಡಿದೆ, 2-3 ಸಾರಿ ಚಾರ್ಜ್ ಮಾಡಿ ನೋಡಿದೆ, ಕನೆಕ್ಟ್ ಮಾಡಿ ನೋಡಿದೆ. ಅವಾಗ ಏನ್ ಮಾಡಿದ್ರು ಫೀಸ್ ನಿಂತ್ಕೊಳ್ಳಿಲ್ಲ, ಅಂದ್ರೆ ಲೈನ್ ಕಂಟಿನ್ಯೂ ಆಗ್ಲಿಲ್ಲ. ಲೈನ್ ಕಂಟಿನ್ಯೂ ಆಗ್ಲಿಲ್ಲ ಯಾಕಂತ ಹೇಳಿ, ನಾನು ಲೈನ್ ಟ್ರಬಲ್ ಇದೆ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಎಲ್ಲೋ ಲೈನ್ ಬ್ರೇಕ್ ಆಗ್ತಿದೆ ಅಂತೇಳಿ ನಾನು ಏನ್ ಮಾಡಿದೆ, ಲೈನ್ ನೋಡ್ತಾ ಬರ್ತಾ ಇದ್ದೆ. ನೋಡ್ಕೊಂಡ್ ಬರ್ತಿರ್ತಾರ ಅವರು, ಎಲ್ಲಿಂದ ಏನು ಬಿದ್ದತ್ತನತ್ತಿ ನೋಡ್ಕೊಂಡ್ ಬರ್ಬೇಕಾದ್ರೆ ಶಿವೇಗೌಡರ ಸಾಮಿಲ್, ಈ ಪಾತ್ರಗಳು ನೆನಪಿರ್ಬೇಕು ನಿಮಗ. ಇಲ್ಲಿಗ 2-3 ಪಾತ್ರಗಳು, ಒಬ್ರು ಲೇಖಕರು, ಇನ್ನೊಬ್ಬ ದುರ್ಗಪ್ಪ, ಈಗ ಶಿವೇಗೌಡರ ಸಾಮಿಲ್ಲು. ಶಿವೇಗೌಡರ ಸಾಮಿಲ್ ಬತ್ತು, ಅದು ಮುಂದೆ ಕತೆ ಇತ್ತು ಅದ್ರದ್ದು, ಆ ಮಿಲ್ ಒಳಗೆ ಏನೇನ್ ಆಗ್ತಿತ್ತು ಅನ್ನುವಂಥದ್ದನ್ನು. ಶಿವೇಗೌಡರ ಸಾಮಿಲ್ ಹತ್ರ ಏನಾಗಿತ್ತು, ಕೊಂಬೆ ಲೈನ್ ಮೇಲೆ ಬಿದ್ದಿತ್ತು, ಬಿದ್ದಿದೆ ಅಂತ ಹೇಳ್ತಾರ. ಆ ತರ ಹೇಳ್ತಾನೆ. ಮುಂದೆ ಅದಕ್ಕೆ ಲೇಖಕರು ಹೇಳ್ತಾರ, ಅವ್ರು ಅನ್ಕೊಳ್ತಾರೆ ಸರಿ ಬಿಡಪ್ಪ ಏನಾರ ಇರ್ಬೋದು, ಏನಾದ್ರು ಕೇಳಿದಕ್ಕೆ ಯಾವ್ದಕ್ಕೆಲ್ಲ ಕರೆಕ್ಟ್ ಉತ್ತರ ಕೊಡ್ತಾರ. ಅದೇ ಹೇಳ್ತಾರ ನೋಡು, ಹಳ್ಳಿ ಒಳಗೆ ಹೇಳ್ತಾರ, ಕೊಡ್ಡಕ್ಕೆ ಕುಂಟಿ ಹಚ್ಚೋದು ಅಂತ ಹೇಳ್ತಾರ ನೋಡು. ಕೊಡ್ಡಕ್ಕೆ ಕುಂಟಿ ಹಚ್ಚೋದು ಪದ ಬಳಕೆ ಮಾಡ್ತಾರ. ಅಂದ್ರ ಕೇಳಿದ ಪ್ರಶ್ನೆ ಹಂಗ ಯಾವ್ದಾರ ಒಂದು ಉತ್ತರ ಕೊಟ್ಕೊತ ಹೋಗೋದು, ಅದು ಸರಿಯಾದ ಕ್ರಮದೊಳಗಿರುವಂತದ್ದು. ಅದ ಮಾಡೈತೇನೋ ಅಂತ ಹೇಳಿ ಕೇಳಿದ್ರು, ಅದಕ್ಕೆ ಏನ್ ಹೇಳ್ದ, ಇಲ್ಲ ಬಿದ್ದಿಲ್ಲ ಅನ್ನೋದ್ರ ಬುಟ್ಟು ಗಂಟ್ಲೆ ಅದ್ರಲ್ಲ ಅಂತ ಹೇಳಿದ. ಸರಿ ಹಂಗಾರ ಅದ ಮಾಡೈತಂದ್ರೆ ಅದಕ್ಕೆ ಲೈನ್ ನೋಡಿ ಸಾಯ್ಬೇಕಾಗಿತ್ತಲ್ಲ ಅಂತ ಹೇಳಿ, ಇಲ್ಲ ಅವತ್ತು ಭಾನುವಾರ ಇತ್ತು, ಲೈನ್ ಓಪನ್ ಮಾಡಿದ್ವಿ, ಅದಕ್ಕೆ ಉಳಿದುಕೊಂಡತ್ತದು ಅಂತ ಹೇಳಿದ. ಹಿಂಗ ಒಂದೊಂದಕ್ಕೊಂದು ಉತ್ತರ ಕೊಡ್ತಿದ್ದಲ್ಲ, ತಲೆ ಕೆಡ್ಸ್ಕೊಳ್ಳಿಲ್ಲ ಅವರು. ಕೊಡಲಿ ಅಟ್ಟದ ಮೇಲೆ ಹಾಕಿದ್ದೀವಿ ದುರ್ಗಪ್ಪ, ನೀನೇ ಹತ್ತಿ ತಗೊಂಡು ಹೋಗ್ಬೇಕು ಎಂದು ಹೇಳಿ ಮತ್ತೆ ಜೀಪಿನ ಅಡಿಗೆ ನುಗ್ಗಿದೆ. ದುರ್ಗಪ್ಪ ಅಟ್ಟ ಹತ್ತಿ ದಡಬಡ ಸದ್ದು ಮಾಡ್ತಾ ಕೊಡಲಿ ಹುಡುಕಿದ. ಕೆಲ ಹೊತ್ತಿನ ಮೇಲೆ ಕೊಡಲಿ ಸಿಕ್ತೆಂದು ಹೇಳಿ ಹೊರಟು ಹೋದ. ಅವಾಗ ಹೇಳ್ತಾರ, ಆ ಅಟ್ಟದ ಮೇಲೆ ಐತಿ ದುರ್ಗಪ್ಪ, ಹೋಗಿ ಆ ಕೊಡ್ಲಿಯನ್ನು ನೀನ್ ತಗೋ ಅಂತ ಹೇಳ್ತಾರ. ಅವಾಗ ದುರ್ಗಪ್ಪ ಏನ್ ಮಾಡಿದ, ಅಲ್ಲಿ ಹುಡ್ಕಾಡಿದ, ಅದೇನೋ ತೆಗೋದು ಹಾಕೋದು ಎಬ್ಸೋದು ಏನೋ ಮಾಡಿ ದಡಬಡ ಸದ್ದು ಮಾಡ್ತಾ ಹೋಗಿ ಅಟ್ಟದ ಮೇಲೆ ಹೋಗಿ ಆತ ಕೊಡ್ಲಿ ಸಿಕ್ತ ಅಂತ ಹೇಳಿ ತಗೊಂಡು ಹೋದ. ದುರ್ಗಪ್ಪ ಹೋದ. ಮುಂದೆ ಲೇಖಕರು ಹೇಳುವಂಥದ್ದು, ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ. 3-4 ದಿನವಾದ್ರೂ ದುರ್ಗಪ್ಪನೂ ಪತ್ತೆ ಇಲ್ಲ, ಕೊಡ್ಲಿಯೂ ಪತ್ತೆ ಇಲ್ಲ. ಏನಾಯ್ತು, ಕೊಡ್ಲಿ ಸಿಕ್ತೇಳಿ ಏನ್ ತಗೊಂಡು ಹೋಗಿದ್ದಲ್ಲ ಅವ ದುರ್ಗಪ್ಪ, ತಗೊಂಡು ಹೋದವನು ಮತ್ತೆ 3-4 ದಿನ ಆದ್ರೂ ಪತ್ತೆನೇ ಇಲ್ಲ. ಅವನು ಪತ್ತೆ ಇಲ್ಲ, ಕೊಡ್ಲಿನೂ ಪತ್ತೆ ಇಲ್ಲ. ಏನಾಯ್ತು ಹೇಳ್ತಾರೆ. ಆ ಕೊಡ್ಲಿ ಆದ್ರೂ ಏನು ಹೇಳ್ತಾರ,
ಆ ಕೊಡಲಿ ಆದ್ರೂ ಸುಳ್ಳು ಹೇಳಿ ಕದ್ಕೊಂಡು ಹೋಗ್ಬೇಕಾದಷ್ಟು ಅಮೂಲ್ಯವಾದದ್ದೇನು ಅಲ್ಲ. ಆ ಕೊಡ್ಲಿ ಏನೈತಲ್ಲ, ಅವ್ ಸುಳ್ಳ ಎದಕ್ಕಾರ ಬೇಕಾಗಿತ್ತಂತೇಳಿ ಸುಳ್ಳ ಹೇಳಿ ತಗೊಂಡು ಹೋಗಿ ಅದನ್ನ ಕದಿಯುವಂಥದ್ದು ಅಥವಾ ಕಳ್ತನ ಮಾಡುವಂಥದ್ದು, ಸುಳ್ಳು ಹೇಳಿ ತಗೊಂಡೋಗಿ ಅಲೆ ಇಟ್ಕೊಳ್ಳುವಂಥದ್ದು ಆಗ್ಬೇಕಾಗಿರುವಂಥದ್ದು ಏನಲ್ಲ. ಯಾಕಂದ್ರೆ ಅದಷ್ಟೊಂದು ಅಮೂಲ್ಯವಾದಂಥ ಕೊಡ್ಲಿ ಅದಾಗಿರ್ಲಿಲ್ಲ. ಹೌದಾ? ಅದ್ಯಾವುದೋ ಚಿಕ್ಕವರಿದ್ದಾಗ ಕೇಳ್ತಿದ್ರು ನೋಡು, ಒಬ್ಬ ರಂಗಪ್ಪ ಅನ್ನೋವಂಥವ್ನೇನೋ ಕಟ್ಟಿಗೆಯನ್ನು ಕಡಿತಿರ್ತಾನ ಒಂದು ಬಾವಿ ದಂಡೆಗೆ. ಅವನ ಕೊಡಲಿ ಕಡಿಬೇಕ, ಅವನ್ ಕಟ್ಗೆ ಮಾರಿ ಜೀವನ ಏನೋ ಸಾಗಿಸಿರ್ತಾನ. ಸಾಗಿಸ್ಬೇಕಾದ್ರೆ ಅವ್ನ್ ಕೊಡ್ಲಿ ನೀರೊಳಗೆ ಅಲ್ಲಿ ಬಾವಿ ಒಳಗೆ ಬಿದ್ದು ಬಿಡತ್ತೆ. ಪಾಪ ಅವ್ನು ಬಡವ, ಅದನ್ನ ಬಿಟ್ಟು ಏನು ಕೆಲಸ ಇಲ್ಲ. ಕೊಡ್ಲಿನ ಅವನ ಕೈ ಇದ್ದ ಹಾಗೆ. ಆ ಕೊಡ್ಲಿ ಹೋಗ್ಬಿಡ್ತಂದ್ರೆ ಅವನಿಂದ ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಕಟ್ಟಿಗೆ ಕಡ್ದು ಮಾರುವಂತ ಜೀವನ ಮಾಡುವಂತವನು ಆತ ಬಹಳ ದುಃಖಿತನ ಆಗಿಬಿಟ್ಟಿರ್ತಾನೆ. ಅಯ್ಯೋ ನನ್ ಕೊಡ್ಲಿ ಹೋಯ್ತು, ಕೊಡ್ಲಿ ಹೋಯ್ತು, ಕೊಡ್ಲಿ ಹೋಯ್ತು ಅಂತೇಳಿ ಕುತ್ಕೊಂಡು ಗೊಳೋ ಅಂತ ಅಳ್ತಿರ್ತಾನ. ಅವಾಗ ದೇವತೆ ಪ್ರತ್ಯಕ್ಷ ಆಗ್ತಾಳ. ಸರಿ ಏನಾಯ್ತು ಅದ್ ಕೇಳ್ತಾಳ. ಕೇಳೋಣ, ಇಲ್ಲ ನನ್ ಕೊಡ್ಲಿ ನೀರಾಗ ಮುಳುಗ್ಬಿಡ್ತು, ಬಾವಿ ಒಳಗ್ ಬಿದ್ದ್ಬಿಡ್ತು. ಹೌದಾ, ಸರಿ ಹಾಗಾದ್ರೆ ನಾನು ತಗೊಂಡ್ಬರ್ತೀನಿ ನೀರು ಅಂತೇಳಿ ಬಾವಿ ಒಳಗ್ ಮುಳುಗಿ ಆ ದೇವತೆ ತಂದು ಕೊಡ್ಲಿಯನ್ನು ತೋರಿಸ್ತಾಳ. ಈ ಕೊಡ್ಲಿ ಏನ್ ನಿಂದು ಅಂತೇಳಿ. ಈ ಕೊಡ್ಲಿ ನಂದಲ್ಲ ನಂದಲ್ಲ ಅಂತ ಹೇಳ್ತಾನ ನಾವು. ಕಾರಣ ಏನು ಅಂದ್ರೆ ಅದು ಬಂಗಾರದ ಕೊಡ್ಲಿ ಇರ್ತತಿ. ನಂತರ ಇದು ಅಲ್ಲ ಹಂಗಾರ ಅಂತ ಹೇಳಿ ಮತ್ತೆ ಇನ್ನೊಂದು ಪ್ರತ್ಯಕ್ಷ ಮುಳುಗಿ ಮತ್ತೊಂದು ಕೊಡ್ಲಿಯನ್ನು ತಗೊಂಡ್ಬರ್ತಾಳ. ಅದು ಬೆಳೆದಿರ್ತತಿ. ಇದು ನಂದಲ್ಲ, ಇದು ನಂದಲ್ಲ ಅಂತ ಹೇಳ್ತಾನೆ. ಕೊನೆ ಸಾರಿ, ಮೂರನೇ ಸಾರಿ ಹೋಗಿ ಮತ್ತೆ ಒಂದು ಕೆಬ್ಬಣದ ಕೊಡ್ಲಿ ಇತ್ತಲ್ಲ, ಆ ಕಬ್ಬಿಣದ ಕೊಡ್ಲಿ ಅಂತ ತಂದು ತೋರಿಸ್ತಾಳ. ಸರಿ ನಂದು ಇದೇ ಕೊಡ್ಲಿ ಅಂತೇಳಿ ಬಹಳ ಖುಷಿ ಆಗ್ತಾನ ಅನ್ನೋಂಥದ್ದು. ಅವಾಗ ನೀನು ಸತ್ಯವಂತ ಇದ್ದೀಯಾ, ಸರಿ ಇದೀನಿ ಮನುಷ್ಯ ನೀನು ಅಂತೇಳಿ ಆ 3 ಕೊಡ್ಲಿಯನ್ನ ಆ ದೇವತೆ ಅವನು ಕೊಟ್ಟು ಕಳಿಸ್ತಾಳ ಅನ್ನೋದು. ಅಂದ್ರೆ ಆಸೆ ಇಲ್ಲ ಮನುಷ್ಯ ಅನ್ನೋಂಥದ್ದು ಅರ್ಥ. ಇಲ್ಲಿ ಕೂಡ ಅದೇ ತರ ಹೇಳ್ತಾರ ಅವ್ರು. ಅದೇನಂತ ಅಮೂಲ್ಯವಾದಂತ ಕೊಡ್ಲಿ ಆಗಿರ್ಲಿಲ್ಲ. ಸುಳ್ಳು ಹೇಳಿ ಕದ್ಕೊಂಡು ಹೋಗುವಂತ ಕೊಡ್ಲಿನೂ ಅಲ್ಲ ಅದು. ಆದ್ರೆ ಯಾಕಂದ್ರೆ ಪತ್ತೆನಿಲ್ಲಲ್ಲ, ಅದಕ್ಕೆ ಹೇಳ್ತಾ ಇದೀನಿ ಅನ್ನುವಂತ ವಿಚಾರ. ಅವ್ ದುರ್ಗಾಪ್ಪ ಅವತ್ತು ಕೊಡ್ಲಿ ಇಸ್ಕೊಂಡು ಇವತ್ತು ಪತ್ತೆನಿಲ್ಲ, ಅದಕ್ಕ ಆ ಕೊಡ್ಲಿನಿಲ್ಲ ಅವನು ಇಲ್ಲ ಅನ್ನುವಂತ ಮಾತು ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾರ ಅದೇನಂತ ಅಮೂಲ್ಯವಾದಂತ ಕೊಡ್ಲಿ ಆಗಿರ್ಲಿಲ್ಲ. ಕೆರೆ ಕೆಲ್ಸಕ್ಕೆಂದು ಬಂದಿದ್ದ ಹೇಳ್ತಾರಲ್ಲಿ. ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗಿಯುವಾಗ ಅಡ್ಡಾಗುವ ಬೇರುಗಳನ್ನ ಕಡಿಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರಾಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ರು. ಅಲ್ಲಿ ಆ ಕೊಡ್ಲಿ ಬಗ್ಗೆ ಹೇಳ್ತಾರ ಅವರು. ಕೊಡ್ಲಿ ಬಗ್ಗೆ ಹೇಳುವಂಥದ್ದು ಏನು ಅಂದ್ರೆ, ಅಲ್ಲೇನು ಕೆರೆ ಕೆಲ್ಸಕ್ಕೆ ಬಂದಿದ್ರಲ್ಲ, ಕೆರೆ ಕೆಲ್ಸಕ್ಕೆ ಬಂದಂತ ಮಣ್ಣು ಅಗಿಯುವಾಗ ಅಲ್ಲಿ ಒಡ್ರು ಮಣ್ಣು ಕೆಲಸ ಮಾಡ್ತಿರುವಂತ ಒಡ್ರು ಏನ್ ಮಾಡಿದ್ರು, ಕೊಡ್ಲಿಯನ್ನ ಇಸ್ಕೊಂಡು ಹೋಗಿದ್ರು. ಮಣ್ಣು ಅಡ್ಬೇಕಾದ್ರೆ ಅಡ್ಡಿ ಬರುವಂತಹ, ಹೌದಾ, ಅಡ್ಡ ಆಗುವಂತಹ ಬೇರ್ಗಳನ್ನ ಕಡಿಯಾಕ ಏನ್ ಮಾಡಿದ್ರು, ನನ್ ಕೊಡ್ಲಿಯನ್ನು ಇಸ್ಕೊಂಡು ಹೋಗಿದ್ರು. ಲೇಖಕ ಹೇಳುವಂಥದ್ದು, ನನ್ ಕೊಡ್ಲಿಯನ್ನು ತಗೊಂಡು ಹೋಗಿದ್ರು. ಅಲ್ಲಿ ಕಲ್ಲು ಮಣ್ಣು ಯಾವ್ದು ನೋಡ್ದೇನೆ ಎರ್ರಾಬಿರಿ ಜಪ್ಪಿ ಚೆನ್ನಾಗಿ ಅದನ್ನ ಮಣ್ಣು ಮಾಡಿಬಿಟ್ಟಿದ್ರು ಅನ್ನುವಂಥ ವಿಚಾರ. ಕಲ್ಲಿಗೆ ಮಣ್ಣಿಗೆ ಅದನ್ನ ಬೆಳೆದು ಅದ್ರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅನ್ನುವಂಥದ್ದು ಗೊತ್ತಾಗದೇ ಇರುವಷ್ಟು ಹಾಳು ಮಾಡಿದ್ರು. ಗೊತ್ತಾಗದಾಗಿ ಏನ್ ಮಾಡಿದ್ರು, ಅದನ್ನ ಹಾಳು ಮಾಡಿದ್ರು. ಹಿಂಗಾಗಿ ಅದೇನಂತ ಕೊಡ್ಲಿ ಚಲೋ ಇರುವಂತ ಕೊಡ್ಲಿ ಕೂಡ ಆಗಿರ್ಲಿಲ್ಲ ಅನ್ನುವಂಥದ್ದು. ಅದ್ರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ರು. ಈಗ ಅದನ್ನ ಸುತ್ತಿಗೆ ಎಂದು ಸಹ ಕರಿಬಹುದಿತ್ತು. ಸುತ್ತಿಗೆನ ನೋಡಿದ್ರಿ ಸಾಮಾನ್ಯವಾಗಿ ಎಲ್ರು. ಸುತ್ತಿಗೆ ಅಂದ್ರೆ ಅದು 2 ಕಡೆ ಮಂಡವಾಗಿರುವಂಥದ್ದು, ಏನು ಕೊಡ್ಲಿ ತರ ಚೂಪ್ ಇರೋದಿಲ್ಲ ಅದು. ಹೌದಾ? ಇವ್ರ ಕೊಡ್ಲಿ ಹೆಂಗಾಗಿಬಿಟ್ಟಿತ್ತು ಅಂದ್ರೆ ಸುತ್ತಿಗೆ ಅದಂಗ ಆಗ್ಬಿಟ್ಟಿತ್ತು, ಸುತ್ತಿಗೆ ಆಕಾರಕ್ಕೆ ಬಂದ್ಬಿಟ್ಟಿತ್ತು ಅದು. ಅದು ಹಿಂದೆ ಯಾವ್ದೋ ಮುಂದೆ ಯಾವ್ದೋ ಅನ್ನುವಂಥ ಲೆಕ್ಕಕ್ಕ ಹಂಗಿತ್ತು. ಅದು ಏನು ಕೊಡ್ಲಿ ಆಕಾರನಾಗ ಇರ್ಲಿಲ್ಲ, ಸುತ್ತಿಗೆ ಆಕಾರ ಪಡೆದಿತ್ತು ಅಂತ ಹೇಳ್ತಾರ ಅವ್ರು. ಅಷ್ಟೊಂದು ಮಂಡಿತ್ತು, ಕಲ್ಲು ಮಣ್ಣು ಬಡದು ಎಲ್ಲ ಹಾಳು ಹಚ್ಚಿದ್ರು ಅಂತ ಹೇಳ್ತಾರಲ್ಲ ಆ ರೀತಿ. ಅದು ಈಗ ಹೆಂಗ್ ಕಾಣ್ತಾ ಇತ್ತಂದ್ರೆ ಸುತ್ತಿಗೆ ಎಂದು ಕರಿಬಹುದಾಗಿತ್ತು. ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿತಾನೋ ಗೊತ್ತಾಗ್ಲಿಲ್ಲ ಅಂತ ಮಂಡಾಗಿರುವಂತ ಕೊಡ್ಲಿ ತಗೊಂಡು ದುರ್ಗಪ್ಪ ಹೇಗೆ ಮರ ಕಡಿತಾನೋ ಏನೋ ಗೊತ್ತಾಗ್ಲಿಲ್ಲ. ಏನೇ ಇರ್ಲಿ ಅದನ್ನ ಅವನೇ ಹುಡುಕಿ ತಗೊಂಡು ಹೋದಿದ್ರಿಂದ ಮಂಡ್ ಕೊಡ್ಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಅವನು ದೂಷಿಸುವಂತೆ ಇರಲಿಲ್ಲ. ಏನಾಯ್ತು ಅಲ್ಲಿ, ಅದೇನು ಮಂಡ್ ಕೊಡ್ಲಿತ್ತಲ್ಲ, ಆ ಮಂಡ್ ಕೊಡ್ಲಿಯನ್ನ ತಗೊಂಡು ಹೋದಂತ ಆತ
ಅಲ್ಲೇನು ಅವನೇನು ದ್ವೇಷ ಮಾಡುವಂತಿರ್ಲಿಲ್ಲ, ಅವನ ಮೇಲೆ ಸಿಟ್ಟು ಮಾಡ್ಕೊಳ್ಳೋಂತಿರ್ಲಿಲ್ಲ. ಎಂಥದ್ದು ಮಾಡಿ ಕೊಟ್ಟ ನಾವು ಮರ ಅಂತೇಳಿ. ಯಾಕಂದ್ರೆ ಒಂದ್ ವೇಳೆ ಅವ ಕೊಡ್ಲಿಕ್ಕೆ ಹೇಳಿದ್ರು ಚಲೋದ್ ಕೊಟ್ಟು ಅಥವಾ ಸುಮಾರು ಕೊಟ್ಟಿದ್ದ ಅವನೇ ಕೊಟ್ಟಿದ್ದ ಅಂದ್ರ ಅವಾಗ ಏನಾರ ಅವ್ನು ಅನ್ಬೋದಾಗಿತ್ತ, ಏನ್ ಸರ್ ಸರಿ ಇಲ್ಲ ಇದು ಅಂತೇಳಿ. ಆದ್ರೆ ಹಂಗ ಆಗೋದಿಲ್ಲ, ಅದು ಹಂಗ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಆ ಕೊಡ್ಲಿನ ಮಂಡಿತ್ತು, ಒಂದ್ ರೀತಿ ಇದು ಆಗಿತ್ತು ಅಂತ ಹೇಳ್ತಾರ ಅವರು, ಸುತ್ತಿಗೆ ರೂಪವನ್ನು ಪಡೆದಿತ್ತು. ಮುಂದೆ ಅವನೇ ತಗೊಂಡು ಹೋಗಿದ್ದಲ್ಲ, ಹಿಂಗಾಗಿ ಅದನ್ನು ಅವನು ನನಗೆ ಪ್ರಶ್ನೆ ಮಾಡುವಂಥದ್ದು ಇರಲಿಲ್ಲ ಅಥವಾ ನನ್ನ ಮೇಲೆ ದ್ವೇಷಿಸುವಂತೆ ಸಿಟ್ ಮಾಡ್ಕೊಳ್ಳುವಂತೂ ಇರಲಿಲ್ಲ. ಅದನ್ನ ಅವನು ಅಕಸ್ಮಾತ್ ಕದ್ದರು ನನಗೇನು ಕೊಡ್ಲಿ ಹೋಯ್ತು ಅಂದು ದುಃಖವಾಗ್ತಿರ್ಲಿಲ್ಲ. ಒಂದ್ ವೇಳೆ ಅವನ ಹಂಗೆ ಏನು ತಗೊಂಡು ಹೋಗಿದ್ರು ಕೊಡ್ಲಿ ಒಯ್ದ ಅಂತೇಳಿ ನನಗೇನು ದುಃಖ ಆಗ್ತಾ ಇರ್ಲಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಅವ್ರು ಹೇಳ್ತಾರೆ. ಯಾಕೆ ಅದನ್ನ ಹೇಳಕ್ ಅನೇ ಆಗ್ತಾರ ಅಂದ್ರೆ ಮಂಡಿತ್ತು, ಯೂಸ್ ಇರ್ಲಿಲ್ಲ. ಹೌದಾ, ಕೆಲವೊಂದು ವಸ್ತುಗಳು ಇರ್ತಾವಲ್ಲ ಅವು ಯೂಸ್ ಇರಬೇಕು. ಈಗ ನೀವು ಚಲೋದೊಂದು 30 ರೂಪಾಯಿದೋ 40 ರೂಪಾಯಿದೋ ಅಥವಾ 100 ರೂಪಾಯಿದೋ ಒಂದು ಪೆನ್ ಇಟ್ಟಿರ್ತೀರಿ. ಆ ಪೆನ್ ಚಂದ ಐತತ್ತೇಳಿ ಇಟ್ಕೊಂಡ್ ಕುತ್ಕೊಳ್ಳೋದು, ಬರಿಬೇಕಲ್ಲ, ಅದು ಯೂಸ್ ಆಗ್ಬೇಕಲ್ಲ. ಹೌದಾ, ಒಂದು ಲಾಂಗ್ ಸೈಜ್ ಕಿಂಗ್ ಸೈಜ್ ತಂದು 2 ವರ್ಷದ ನಾನು ಹಂಗೈತತ್ತ ಅಂದ್ರೆ ಬರಿಬೇಕಲ್ಲ, ಅದನ್ನ ತುಂಬಿಸ್ಬೇಕಲ್ಲ. ಆತರ ಯೂಸ್ ಇರ್ಲಾರ್ದು ಅದು ವಸ್ತು ಐತಂದ್ರೆ ಅದು ಯೂಸ್ ಆಗ್ಬೇಕು. ಯೂಸ್ ಆಗ್ಲಿಕ್ಕಂದ್ರೆ ಅದ್ರ ಪ್ರಯೋಜನ ಇಲ್ಲಂದಂಗ ಇಲ್ಲಿ ಕೂಡ ಹಂಗಾಗಿತ್ತು. ಕೊಡ್ಲಿ ಇತ್ತಲ್ಲ, ಕೊಡ್ಲಿ ಇವ್ರು ಎದಕ್ಕೂ ಯೂಸ್ ಮಾಡತಿರ್ಲಿಲ್ಲ, ಮಾಡೋವಂಗ್ ಕೊಡ್ಲಿನ ಇರ್ಲಿಲ್ಲ, ಆಕಾರ ಸುತ್ತಿಗೆ ಆಕಾರ ಇತ್ತಲ್ಲ. ಹಿಂಗಾಗಿ ಅದ್ ಕೊಡ್ಲಿ ತಗೊಂಡು ಹೋದ್ರು ನನಗೆ ದುಃಖ ಅನ್ಸೋದಿಲ್ಲ ಅನ್ನೋ ವಿಚಾರ ಹೇಳ್ತಾರೆ. ಹಾಗಾಗಿ ನಾನು ದುರ್ಗಪ್ಪನನ್ನ ಹುಡುಕಿ ಕೊಡ್ಲಿ ವಸೂಲಿ ಮಾಡುವ ಗೋಜಿಗೆ ಹೋಗ್ಲಿಲ್ಲ, ಕೊಡ್ಲಿಯನ್ನ ವಸೂಲಿ ಮಾಡುವಂತ ಗೋಜಿಗೆ ನಾನು ಹೋಗ್ಲಿಲ್ಲ ಅಂತ ಹೇಳಿ ಅವರು ಅಲ್ಲಿ ಹೇಳ್ತಾರೆ. ಇಷ್ಟು ಈ 1ನೇ ಅಧ್ಯಾಯದಲ್ಲಿ ಇರುವಂತದ್ದು. ಇಷ್ಟು 1ನೇ ಅಧ್ಯಾಯದಲ್ಲಿ ಬರುವಂತದ್ದು. ಅಂದ್ರೆ ದೀರ್ಘಗದ್ಯದಲ್ಲಿಯ 1ನೇ ಅಧ್ಯಾಯ ದುರ್ಗಪ್ಪ ಮತ್ತು ಲೇಖಕರ ಒಂದು ಸಂಭಾಷಣೆ ಇರುವಂತದ್ದು. ಜೊತೆಗೆ ಒಂದು ಆನೆ ಈ ತರ ಮಾಡೈತಿ, ಕೃಷ್ಣಗೌಡನ ಆನೆ ಈ ತರ ಮಾಡೈತಿ ಅಂತ ಹೇಳಿ ದುರ್ಗಪ್ಪ ಲೇಖಕರ ಒಂದು ದೂರನ್ನು ಕೊಟ್ಟಿರುವಂತದ್ದು ಕೂಡ ಆಗಿದೆ. ಆತ ಅದನ್ನ ಮೇಲ್ ಬಿದ್ದಿರುವಂತ ಮುರ್ಕೊಂಡ್ ಬಿದ್ದಿರುವಂತದ್ದನ್ನ ತೆಗೆದು ಬರ್ತೀನಿ ಅಂತ ಕೊಡ್ಲಿ ತಗೊಂಡು ಹೋಗ್ಯಾನ, ಅವನು ಪತ್ತೆ ಇಲ್ಲ ಮತ್ತು ಕೊಡ್ಲಿನೂ ಪತ್ತೆ ಇಲ್ಲ. ಕೊಡ್ಲಿ ಏನು ಅಂತ ಅಮೂಲ್ಯವಾದಂಥದ್ದು ಏನಲ್ಲ, ಅದು ಹಾಳಾಗಿತ್ತು. ಅದನ್ನ ಕೊಡ್ಲಿ ಹೋಯ್ತಂದು ನನಗೇನು ದುಃಖನೂ ಆಗ್ತಾ ಇಲ್ಲ ಅಂತೇಳಿ ಇವ್ರು ಸುಮ್ಮನೆ ಇದ್ರು. ಮುಂದಿನ 2ನೇ ಅಧ್ಯಾಯದೊಳಗ ದುರ್ಗಪ್ಪ ಹಾಗಾದ್ರೆ ಕೊಡ್ಲಿ ತಗೊಂಡು ಎತ್ತು ಹೋದ ಚಿಂತಿಸಿದಾಗೆಲ್ಲ ನನಗೆ ಅವನು ಕೃಷ್ಣೇಗೌಡರ ಆನೆಯನ್ನ ದೂಷಿಸಿದ್ದು ನೆನಪಿಗೆ ಬರುತ್ತಿತ್ತು. ಆ ದುರ್ಗಪ್ಪ ಅವತ್ತೇನು ಆ ಆನೆ ಮೇಲೆ ಸಿಟ್ ಮಾಡ್ಕೊಂಡಲ್ಲ, ಅದು ಸಿಟ್ಟಿ ಅದು ಆನೆದ ಕೆಲಸ, ಅದ್ರ ಲದ್ದಿ ಬಿದ್ದತ್ತಲ್ಲ ಅಂತ ಹೇಳಿದಲ್ಲ. ಹಿಂಗಾಗಿ ಈ ಲೇಖಕ ಹೇಳ್ಕೊತಾರೆ, ಆನೆ ಮೇಲೆ ಯಾಕಷ್ಟು ಸಿಟ್ಟಿದಾನ ಮನುಷ್ಯ ಅನ್ನುವಂಥದ್ದು, ಜೊತೆಗೆ ಆನೆ ಯಾಕಷ್ಟು ದ್ವೇಷ ಮಾಡ್ತಾ ಇದ್ದಾನ ಅಂತ ಹೇಳಿ ಅದು ನೆನಪಿಗೆ ಬಂತು ಅನ್ನುವಂಥದ್ದು. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದ ಪಳಗಿಸಿದ ಆನೆ ಅಲ್ಲ. ಆನೆ ಬಗ್ಗೆ ಹೇಳ್ತಾರೆ ಇಲ್ಲಿ. ಕೃಷ್ಣೇಗೌಡರ ಆನೆ ಐತಲ್ಲ, ಅದು ಕಾಡಿನಿಂದ ಹಿಡಿದು ತಂದು ಪಳಗಿಸಿದಂತ ಆನೆ ಅಲ್ಲ. ಕಾಡಿನ ಹಿಡ್ಕೊಂಬಂದು ಅದನ್ನ ಟ್ರೈನ್ ಅಪ್ ಮಾಡಿ ಅದೇ ಅದನ್ನ ಅಂಕುಶದಿಂದ ಚುಚ್ಚಿ ಈ ತರ ಇರ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು ಅನ್ನುವಂಥದ್ದು ಆನೆ ಅಲ್ಲ. ಅದು ಘಟ್ಟದ ಕೆಳಗಿದ್ದ ಗೋಳೂರು ಮಠದ ಆನೆ. ಇದು ನೆನ್ಪಿಡ್ಬೇಕಿದು, ಒಂದೊಂದು ಪ್ರಶ್ನೆ ಬರ್ತಿರ್ತಾವ. ಒಂದೊಂದು ಆನೆ ಮೊದಲು ಎಲ್ಲಿತ್ತು ಅಂದ್ರೆ ಅದು ಯಾವುದು ಘಟ್ಟದ ಕೆಳಗಿದ್ದಂತ ಗೋಳೂರು ಮಠದ ಆನೆ ಅದು ಹಾಕಿರುವಂತ ಮರಿ ಆಗಿತ್ತು ಅನ್ನುವಂಥದ್ದನ್ನು, ಮಠದ ಆನೆ ಆಗಿತ್ತು ಅನ್ನುವಂಥದ್ದು ನಿಮಗ ಗೊತ್ತಿರ್ಬೇಕು. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದಿರುವಂಥದ್ದು ಅಥವಾ ಪಳಗಿಸಿರುವಂಥದ್ದು ಆನೆ ಅಲ್ಲ, ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ. ಆ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದಂತ ಆನೆ. ಏನು ದೊಡ್ಡ ಆನೆ, ಈ ಕೃಷ್ಣೇಗೌಡನ ಆನೆ ಮರಿ ಇರುವಂತ ಸಂದರ್ಭದೊಳಗೆ ಹೇಳ್ತಾ ಇರುವಂಥದ್ದು, ಆ ಮಠದ ಆನೆ ಮರಿ ಹಾಕಿತ್ತು. ಆ ಮರಿ ಆನೆನೇ ಏನು ಈ ಕೃಷ್ಣೇಗೌಡರಲ್ಲಿ ಇರುವಂತ ದೊಡ್ಡ ಆನೆ. ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ, ಅದು ಜನಗಳ ನಡುವೆ ಅಥವಾ ಮಧ್ಯದಲ್ಲಿ ಏನು ಅಂತ. ಆ ಆನೆ ಹುಟ್ಟಿದ್ದು ಎಲ್ಲಿ ಅಂದ್ರೆ ಈ ಜನಗಳ ನಡುವೆ ಆ ಆನೆ ಬೆಳೆದಿತ್ತು. ಅದು ಹುಟ್ಟಿ ಬೆಳೆದಿದ್ದೆಲ್ಲ ಊರಲ್ಲೇ, ಕಾಡಿನಲ್ಲ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ ಆಗಲಿ, ಕಾಡಿನಲ್ಲಿರುವ ಇತರ ಪ್ರಾಣಿಗಳ
ಬಗ್ಗೆ ಆಗಲಿ ಏನು ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ. ಹೌದಾ? ಒಬ್ರು ಸಮಾಜ ಶಾಸ್ತ್ರಜ್ಞರಾಗಿರ್ಬೋದು ಅಥವಾ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡುವಂತ ವಿಜ್ಞಾನಿಗಳು ಹೇಳುವಂಥದ್ದು ಅಥವಾ ಅದರ ಮೇಲೆ ಪ್ರಯೋಗ ಕೈಗೊಂಡಂಥವ್ರು ಹೇಳುವಂಥದ್ದು ನನಗೆ ಪರಿಸರ ಎಷ್ಟು ಇಂಪಾರ್ಟೆಂಟ್ ಆಗಿರ್ತತಿ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಪರಿಸರ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈಗ ನೀವು ವಿದ್ಯಾರ್ಥಿ ದೇಶದಲ್ಲಿರುವಂಥದ್ದು ಅಂತವ್ರಿಗೆ ನಿಮ್ಮ ಫ್ರೆಂಡ್ಶಿಪ್ ಹೆಂಗಿರುತ್ತೋ ಅದ್ರ ಮೇಲೆ ನಿಮ್ಮ ಆಕ್ಟಿವಿಟೀಸ್ ಕೂಡ ಇರ್ತಾವ ಅನ್ನೋಂಥದ್ದು. ಕೆಟ್ಟವ್ನ ಕೂಡ ಫ್ರೆಂಡ್ಶಿಪ್ ಮಾಡಿದ್ರೆ ಅಂದ್ರೆ ಕೆಟ್ಟವ್ರು ಇರ್ತೀರಿ, ಒಳ್ಳೆಯವ್ರ ಕೂಡ ಕೆಟ್ಟ ಫ್ರೆಂಡ್ಶಿಪ್ ಇತ್ತಂದ್ರೆ ಒಳ್ಳೇದಾಗಿರ್ತತಿ, ಕೆಟ್ಟವ್ರು ಕೂಡ ಕೆಟ್ಟದಾಗಿರ್ತತಿ. ಹೌದಾ? ಅದಕ್ಕ ಪರಿಸರವು ಬಹಳ ಇಂಪಾರ್ಟೆಂಟ್ ಇರ್ತತಿ ಅನ್ನುವಂಥದ್ದನ್ನು. ನಿಮ್ ಸುತ್ತಮುತ್ತ ಇರುವಂತ ಸ್ಥಿತಿಗಳಾಗಿರ್ಬೋದು, ನಿಮ್ ಸುತ್ತಮುತ್ತ ಇರುವಂತ ವಾತಾವರಣ ಆಗಿರ್ಬೋದು, ನಿಮ್ ಮನೆಯಲ್ಲಿರುವಂತ ಜನಗಳಾಗಿರ್ಬೋದು, ಹೌದಾ, ಈ ಸಂಘ ಸಮೂಹದೊಳಗೆ ಸಿಗುವಂತ ಜನರ ಒಂದು ಒಡನಾಟ ಆಗಿರ್ಬೋದು, ಇವುಗಳಿಂದನೂ ಕೂಡ ಏನಾಗತ್ತೆ, ನಮ್ಮ ವರ್ತನೆಗಳ ಮೇಲೆ ಬದಲಾವಣೆ ತರುವಂತದ್ದು ಇರುತ್ತೆ. ಹೌದಾ? ಹೇಳ್ತಿರ್ತಾರ ನೋಡಿ, 10ನೇ ತನ ಹುಡುಗಿ ಬಹಳ ಸಮದಿದ್ರಿ, 11ಕ್ಕೆ ಅಡ್ಮಿಷನ್ ಮಾಡ್ಬಿಟ್ಟಿವು, ಅಲ್ಲಿ ಉಡಾಳ್ ಹುಡುಗರು ಕೂಡ್ಬಿಟ್ಟು ಏನೋ ಹಿಂಗಾಗ್ಬಿಟ್ಟಾನ ಅಂತ ಹೇಳ್ತಿರ್ತಾರ ನೋಡು. ಅದ್ರ ಎಲ್ಲದು ಇಲ್ಲ, ನಮ್ಮ ಹುಡುಗ 10ನೇಕ್ಕೆ ಭಾಳ ಓಡಾಡಿದ್ರಿ, ಫಸ್ಟ್ ಇಯರ್ಕ್ ಭಾಳ ಶಾನೆ ಆಗ್ಬಿಟ್ಟ, ಸೆಕೆಂಡ್ ಇಯರ್ಕ್ ಭಾಳ ಶಾನೆ ಆಗಿದ್ದ ಅಂದ್ರೆ ಅಲ್ಲಿ ವ್ಯವಸ್ಥೆ ಅಥವಾ ಅಲ್ಲಿ ಪರಿಸರ. ಅದಕ್ಕೆ ಹೇಳ್ತಾರ ಅವರು ಏನಂದ್ರೆ, ಕಾಡಿನ ಬಗ್ಗೆ ಆಗ್ಲಿ ಅಥವಾ ಕಾಡಾನೆಗಳ ಬಗ್ಗೆ ಆಗ್ಲಿ ಅದಕ್ಕೆ ಏನು ಗೊತ್ತಿರ್ಲಿಲ್ಲ ಅನ್ನುವಂತ ಕಾಣ್ತಿತ್ತು ಅನ್ನುವಂಥದ್ದನ್ನು. ಹೌದಾ? ಆ ತರ ಇಲ್ಲೇ ಬೆಳೆದಿತ್ತಲ್ಲ, ಅದು ಆ ತರ ಇತ್ತು ಅನ್ನುವಂಥದ್ದನ್ನು. ಅದು ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗಿತ್ತೆಂದರೆ, ಯಾವ ಲಂಗು ಲಗಾಮಿಲ್ಲದೆ ದನ ಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡಿರುತ್ತಿತ್ತು. ಅದಕ್ಕೆ ಏನೋ ಹಾಕುವಂತ ಅವಶ್ಯಕತೆನೇ ಇರಲಿಲ್ಲ. ಸರ್ಪಣಿ ಹಾಕಿ ಸರ್ಪಣಿ ಕಟ್ಟಿ ಅಥವಾ ಮಾವುತ ಹಿಡ್ಕೊಂಡು ಅದನ್ನ ಅದ್ರ ಕಾಲಿಗೆ ಅಥವಾ ಕೊಳಗೆ ಚುಚ್ಕೋತ್ ಅದನ್ನ ಅಂಜಿಸಿ ಕರ್ಕೊಂಡು ಹೋಗುವ ಹಾಗೆ ಏನು ಇರ್ಲಿಲ್ಲ. ತಾನೇ ಅಡ್ಡಾಡ್ತಾ ಇತ್ತು, ತಾನೇ ಇಡೀ ಆ ಪೇಟೆ ಒಳಗ ಲಂಗು ಲಗಾಮಿಲ್ಲದೆ ದನಕರಗಳ ರೀತಿಯೊಳಗ ಪೇಟೆ ಒಳಗೆ ತಿರುಗ್ತಿತ್ತು. ಸ್ಕೂಲ್ ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದವರಾದ್ರೂ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲೆತ್ತಿ ಸಲಾಂ ಮಾಡುತ್ತಿತ್ತು. ಈ ಸಣ್ಣ ಮಕ್ಕಳು, ಸ್ಕೂಲ್ಗೆ ಹೋಗ್ತಿರುವಂತ ಮಕ್ಕಳು ಅದ್ರ ಹತ್ರ ಬರ್ತಿರ್ಲಿಲ್ಲ, ಹೆದರಿಕೆ. ಯಾಕಂದ್ರೆ ದೊಡ್ಡದಾಗಿರುವಂತ ಪ್ರಾಣಿ, ಭಯ ಇರುವಂತದ್ದು ಸ್ವಾಭಾವಿಕ. ಅವ್ರು ಹೆದರ್ತಿದ್ರು, ಆದ್ರೂ ಅವರು ದೂರದಿಂದಲೇ ಗೌರಿ ಎತ್ತಿರಿದ್ರೆ ಸಾಕು, ಕೂಗಿದ್ರೆ ಸಾಕು, ಅದೇನ್ ಮಾಡ್ತಿತ್ತು ಅಂದ್ರೆ ಸೊಂಡಿಲನ್ನ ಎತ್ತಿ ಸಲಾಂ ಮಾಡ್ತಾ ಇತ್ತು. ಈಗ ನೀವು ಜಾತ್ರೆ ಒಳಗೋ ಅಥವಾ ಎಲ್ಲೋ ಮಠದ ಇದು ಇದ್ದಾಗೋ ಏನೋ ಬಂದಿರ್ತಾವ ನೋಡು, ರೊಕ್ಕ ಕೊಟ್ಬಿಟ್ರೆ ಅದನ್ನ ತಗೊಂಡು ಹಿಂಗೆ ಏನೋ ಮಾಡ್ತಿರ್ತತ್ತು, ಆತರ ಸಲಾಂ ಮಾಡ್ತಾ ಇತ್ತು, ಸೊಂಡಿಲನ್ನ ಎತ್ತಾ ಇತ್ತು, ಸಲಾಂ ಮಾಡ್ತಿತ್ತು. ಸರಿ, ಹಾಗಾದ್ರೆ ಆನೆ ಹೆಸರು ಏನಾಯ್ತು? ಗೌರಿ ಎತ್ತ. ಇದು ಒಂದು ಮಾರ್ಕ್ಸಿಗೆ ಬರ್ಬೋದು. ಕೃಷ್ಣೇಗೌಡರ ಆನೆ ಹೆಸರೇನು? ಗೌರಿ. ದಾರಿ ಬದಿಯ ಪೆಟ್ಟಿಗೆಯ ಅಂಗಡಿಗಳವರು ಹಣ್ಣು, ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ರು. ಆ ಆನೆಗೆ ಏನ್ ಮಾಡ್ತಿದ್ರು, ಅಲ್ಲಿ ಅದೇನ್ ಗೋಳೂರು ಮಠದೊಳಗ ಅಥವಾ ಅಲ್ಲೇ ಹುಟ್ಟು ಬೆಳೆದಂತ ಸಿಟಿ ಒಳಗ ಅದೇನ್ ತಿರುಗಾಡ್ತಿರುವಂತ ಸಂದರ್ಭದಾಗ ಏನಾಗ್ತಿತ್ತು, ಅದಕ್ಕೆ ಖರ್ಚಾಗಿರುವಂತ ಹಣ್ಣು, ಖಾಲಿಯಾಗಿರುವಂತ ಹಣ್ಣು ಅಥವಾ ಜಜ್ಜಿರುವಂತವು ಅಥವಾ ಸಿಪ್ಪೆ, ಆ ಬಾಳೆಗೊನೆಯ ದಿಂಡು, ಇವೆಲ್ಲ ಹಾಳಾದ ಹಣ್ಣುಗಳನ್ನು ತಗೊಂಡು ಅದಕ್ಕೆ ಕೊಡ್ತಾ ಇದ್ರು, ಅದಕ್ಕೆ ಕೊಡಾಕ ಇಡ್ತಿದ್ರು. ಈ ರೀತಿ ಅಲ್ಲಿ ತಿಂತ ಚೆನ್ನಾಗಿ ಅಡ್ಡಾಡ್ತಾ ಇತ್ತು. ಅದೇನು ಅದರಿಂದ ತೊಂದರೆ ಇರ್ಲಿಲ್ಲ. ಇದು ಒಂದು ಕಾನ್ಸೆಪ್ಟ್ ಇರ್ಬೇಕು ನಿಮ್ಗಷ್ಟೇ. ಆದ್ರೂ ಒಂದ್ಸಾರಿ ಏನಾಗ್ಬಿಟ್ಟಿರ್ತತಿ, ಒಂದು ಅಂಗಡಿಯನ್ನ ನುಗ್ಗಿಸ್ಬಿಟ್ಟಿರ್ತತಿ. ಅದು ತಾಣ ಬಿದ್ದಿರ್ತತೋ ಅಥವಾ ಕೃಷ್ಣೇಗೌಡನ ಆನೆಯ ಕೆಲಸನೋ ಏನೋ ಅನ್ನೋಂಥದ್ದು ಮುಂದೆ ನೋಡೋಣ. ಈ ತರ ಆನೆ ಇತ್ತು, ಚೆನ್ನಾಗಿತ್ತು, ಅದು ಯಾರಿಗೂ ಏನೋ ತೊಂದರೆ ಇರಲಿಲ್ಲ, ಸರಿಯಾದ ಕ್ರಮದೊಳಗೆ ಇತ್ತು. ಈ ಆನೆ ಕಾಯಂ ಆಗಿ ಎಲ್ಲಾ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸೊಂಡಿಲಲ್ಲಿ ತಗೊಂಡು ತಿಂತಿತ್ತು. ಅಲ್ಲೇನು ಖರ್ಚಾಗಿರುವಂತ ಬಾಳೆಹಣ್ಣು, ಜಜ್ಜಿರುವಂಥದ್ದು, ಹಾಳಾದ ಹಣ್ಣುಗಳು ಅಥವಾ ಇನ್ನಿತರ ಏನೋ ಇದ್ದು ಕೊಡ್ತಿದ್ರಲ್ಲ ಅದ್ ತಿಂತಿತ್ತು, ಆರಾಮಾಗಿ ತಿಂತಿತ್ತು, ಏನೋ ತೊಂದರೆ ಆಗ್ತಿದ್ದಿಲ್ಲ. ಅಂಗಡಿಗಳ ಬಳಿಗೆ ಹೋಗ್ತಿತ್ತು, ತಾನ ಹೋಗಿ ನಿಂತ್ಕೊಂಡು ಕೊಡ್ತಿದ್ರು, ತಿಂತಿತ್ತು, ಹೋಗ್ತಿತ್ತು. ಮುಂದೆ ಸರಿ, ಹಂಗಾದ್ರೆ ಕೃಷ್ಣೇಗೌಡನ ಆನೆಯನ್ನು ಯಾಕೆ ಮಾರಿದ್ರು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಮಠದ ಜಗದ್ಗುರುಗಳನ್ನ ಜನರು ಅಡ್ಡ ಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ
ಆನೆಗೆ ಜಗದ್ಗುರುಗಳನ್ನ ಹೊರುವ ಕೆಲಸ ತಪ್ಪಿ ಹೋಯ್ತು. ಈ ಮಠದ ಜಗದ್ಗುರುಗಳನ್ನ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮಾಡ್ತಿರ್ತಾರೆ ನೋಡು. ಅಡ್ಡ ಪಲ್ಲಕ್ಕಿಯನ್ನ ಉತ್ಸವವನ್ನು ಮಾಡ್ತಿರ್ಬೇಕಾದ್ರೆ ಈ ಜನರ ಹೊರಾಕತ್ಬಿಟ್ರು ಅಡ್ಡ ಪಲ್ಲಕ್ಕಿಯನ್ನ. ಹಿಂಗಾಗಿ ಆನೆ ಮೇಲೆ ಅವರು ಜಗದ್ಗುರುಗಳು ಕುಂದ್ರುವಂತ ಕೆಲಸ ಏನಾಯ್ತು, ತಪ್ಪೋಯ್ತು. ಜೊತೆಗೆ ಆನೆ ಜಗದ್ಗುರುಗಳನ್ನ ಹೊರುವಂತ ಕೆಲಸನೂ ಕೂಡ ತಪ್ಪೋಗತ್ತೆ. ಸುಮ್ಮನೆ ದಂಡ ಅನ್ನುವಂತ ರೀತಿಯೊಳಗೆ ಆನೆ ಆಯ್ತು. ಹೀಗಾಗಿ ನಿರುಪಯುಕ್ತವೆನಿಸಿದ ಈ ಆನೆಯನ್ನು, ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಏನ್ ಮಾಡಿದ್ರು, ಹವಣಿಸ್ತಿದ್ರು. ಈ ಆನಿನ ಮತ್ತು ಏನೋ ಮಾವುತಿದ್ದಲ್ಲ ಅದನ್ನ ನೋಡ್ಕೊಳ್ಳುವಂತ ಅವನನ್ನ ಏನ್ ಮಾಡ್ಬೇಕಂತ ಮಾಡಿದ್ರು, ಅವರು ಹೊರಗೆ ಕೈ ತೊಳ್ಕೊಳ್ಬೇಕು ಅನ್ನುವಂತ ಮಠದವರು ಹವಣಿಸ್ತಿದ್ರು. ಆ ಮಠದವರು ಯಾಕೆ ಹಂಗ ಹವಣಿಸ್ತಿದ್ರು ಅಂದ್ರೆ, ಅದರ ಮಾವುತ ವೇಲಾಯುಧನನ್ನ ಸಾಕುವುದು ಆ ಆನೆಯನ್ನ ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿತ್ತು. ಆನೆ ಸಾಕುವುದು ಹೆಂಗಾರ ಇರ್ಲಿ, ಆನೆ ಹೆಂಗೋ ಸಮಾಧಾನ ಮಾಡ್ಬೋದಾಗಿತ್ತು. ಆದ್ರೆ ಅಲ್ಲಿರುವಂತಹ ಆ ಮಠದ ಆನೆ ಏನಿತ್ತಲ್ಲ, ಆನೆ ನೋಡ್ಕೊಳಕ್ಕಿರುವಂತಹ ಮಾವುತ ವೇಲಾಯುಧನನ್ನ ಸಾಕುವುದು ಆನೆ ಸಾಕೋದಕ್ಕಿಂತಲೂ ಹೆಚ್ಚು ತ್ರಾಸ ಆಗಿತ್ತು ಅವ್ರಿಗೆ. ಆನೆ ಸಾಕೋದಕ್ಕಿಂತಲೂ ಬಹಳ ತ್ರಾಸದಾಯಕವಾಗಿತ್ತು ಮಠದವ್ರಿಗೆ. ಯಾಕಂದ್ರೆ ಅವನ್ಗೂ ಸುಮ್ಮನೆ ಇರುವಂತ ಮನುಷ್ಯ ಅಲ್ಲ, ಬಹಳ ಕಿರಿಕಿರಿ ಮಾಡುವಂತನು. ನಂತರ ಸಾತ್ವಿಕ ವಾತಾವರಣವನ್ನು ಹಾಳ್ಗೆಡಿಸ್ಬಿಟ್ಟಿದ್ದ ಅಂತ ಹೇಳ್ತಾರೆ. ಏನಂದ್ರೆ 24 ಗಂಟೆಯು ಕುಡ್ದೇ ಇರುತ್ತಿದ್ದ, 24x7 ಇದ್ದಂಗಿದ್ದವ ಮಾವುತ. ನೀವು ಕಲ್ಪನೆ ಮಾಡ್ಕೋಬೇಕು, ಫುಲ್ ನಿಷೇಧಾಗಿರುವಂತವನು, ಮತ್ತ ಅದ್ರಾಗ ಆನೆ ಮೇಂಟೈನ್ ಮಾಡ್ಬೇಕು ಅವನು. 24 ಗಂಟೆಯು ಕುಡ್ದೇ ಇರ್ತಿದ್ದ ಈ ಮಾವುತ ಮಠದ ಸಾತ್ವಿಕ ವಾತಾವರಣಕ್ಕೆ ಏನ್ ಮಾಡ್ಬಿಟ್ಟ, ದೊಡ್ಡ ತಲೆನೋವು ಆಗ್ಬಿಟ್ಟ. ಅವನು ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವು ಆಗಿದ್ದ. ದುರ್ನಡತೆಗಾಗಿ ಅವನಿಗೆ ಚೀಮಾರಿ ಹಾಕಿ ಒಮ್ಮೆ ಏನ್ ಮಾಡ್ಬಿಟ್ರು, ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನೇ ವರ್ಜಿಸಿತ್ತು. ಹಿಂಗ ಅವು ಕುಡಿದು ಒಂದು ಸಾತ್ವಿಕ ಗುಣ ಇರುವಂತ ಮಠಕ್ಕೆ ಬಂದು ಅಲ್ಲಿ ವಾತಾವರಣವನ್ನು ಹಾಳು ಮಾಡ್ತಿದ್ದಲ್ಲ. ಹಿಂಗಾಗಿ ಮಠದವ್ರು ಏನ್ ಮಾಡ್ಬಿಟ್ರು, ಬಹಳ ಒಂದು ಕಿರಿಕಿರಿ ಅನ್ಸಕತ್ತು. ಅದಕ್ಕೆ ಅವನ್ ಏನ್ ಮಾಡ್ಬಿಟ್ರು, ಆಯ್ತು ನೀನ್ ಇಲ್ಲಿ ಇರ್ಬೇಡ, ನೀನ್ ನಡತೆ ಸರಿ ಇಲ್ಲ ಅಂತೇಳಿ ಅವ್ನಿಗೆ ಚಿಮಾರಿ ಹಾಕಿ ಒಮ್ಮೆ ಏನ್ ಮಾಡ್ತಾರ, ಮಠದಿಂದ ಓಡಿಸ್ಬಿಡ್ತಾರ. ಅವನು ಹೋಗ್ಬಿಟ್ಟು ನೀನ್ ಬೇಡ, ನಾ ಆನೆ ನೋಡ್ಕೊಳ್ ಬೇಡ ಅಂತೇಳಿ. ಆದ್ರೆ ಆನೆ ಏನ್ ಮಾಡ್ತತಿ, ಅವ್ನು ಇರ್ಲಾರ್ದಂತ ಸಂದರ್ಭ, ಅವ್ನು ಹೋಗ್ಬಿಟ್ಟ, ಅವ್ನು ಬೇಗ ಕಳಿಸ್ಬಿಟ್ರು, ಹೋಗ್ಬಿಟ್ಟು ಹೊರಗೆ ಹಾಕ್ಬಿಟ್ರು. ಅವನು ಆನೆ ಯಾರ ಮಾತನ್ನು ಕೇಳದೆ ಏನ್ ಮಾಡಕತ್ತು, ಊಟನೇ ಮಾಡ್ಲಾರ್ದ ನಿಂತ್ಕೊಳಕತ್ತು. ಅಷ್ಟೊಂದು ಆ ಮಾವುತ ಮತ್ತು ಅದರ ಒಂದು ಸಂಬಂಧ ಇತ್ತು ಅನ್ನುವಂಥದ್ದು. ಅಷ್ಟೊಂದು ಪ್ರೀತಿ ವಿಶ್ವಾಸನೋ ಅಥವಾ ಸಣ್ಣದಿದ್ದಾಗಿಂದ ಅದ್ರ ಜೊತೆ ಆತ ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ದನೋ ಅಥವಾ ಒಂದೇನು ಸಂಬಂಧವನ್ನ ಹೇಳುವಂಥದ್ದು. ಹಿಂಗಾಗಿ ಅದು ಊಟನ ಮಾಡ್ಲಿಲ್ಲ, ಊಟನ ಬಿಟ್ಬಿಟ್ಟಿತ್ತದು ಆನೆ. ಅವ ಇರ್ಲಾರ್ದಕ್ಕೆ ಇರ್ತಾವ ಹಂಗಂಗ ಒಂದಿಷ್ಟು ಪ್ರಾಣಿಗಳು ಇರ್ತಾವ, ಅಷ್ಟೊಂದು ಹಚ್ಕೊಂಡ್ ಬಿಟ್ಟಿರ್ತಾವ. ಇಲ್ಲಿ ಕೂಡ ವೇಲಾಯುಧನ ಸ್ಥಿತಿನೂ ಕೂಡ ಹಂಗಾಯ್ತು. ಆತನ ಚೀಮಾರಿ ಹಾಕಿ ಹೊರಗೆ ಹಾಕಿದ್ರು ಓಡಿಸಿದಾಗನು ಕೂಡ ಆನೆ ಕೆಲವೊಂದು ದಿನವರೆಗೂ ಯಾರ ಮಾತು ಕೇಳಿಲ್ಲ, ಊಟನೇ ಬಿಟ್ಬಿಡ್ತು. ಕೊನೆಗೆ ಆನೆಯ ಸಲುವಾಗಿ ವೇಲಾಯುಧನನ್ನ ಹುಡುಕಿಕೊಂಡು ಕೇರಳದವರೆಗೂ ಹೋಗಿ ಕರೆತಂದ್ರು. ಆ ವೇಲಾಯುಧ ಎಲ್ಲಿಯವ ಅಂದ್ರೆ ಕೇರಳದವನು. ಆನೆ ಉಪವಾಸ ಬೀಳುವುದನ್ನು ನೋಡ್ಲಾರ್ದ ಮಠದವ್ರು ಏನ್ ಮಾಡಿದ್ರು, ಮತ್ತ ಅವ್ನು ಹುಡ್ಕೊಂಡು ಕೇರಳವರೆಗೂ ಹೋಗಿ ಹೊಳ್ಳೆ ಅವನು ಕರ್ಕೊಂಬಂದ್ರು. ಬಾರಪ್ಪ ಮಾರಾಯ, ನೀನ್ ಇಲ್ಲಾರ್ದಕ್ಕೆ ನಮ್ಮ ಆನೆ ಏನೋ ತಿಂತಾ ಇಲ್ಲ, ಇನ್ಮೇಲೆ ಸ್ವಲ್ಪ ಸರಿಯಾಗಿರು, ಮಠದ ವಾತಾವರಣ ಕೆಡಿಸ್ದ ಹಾಗೆ ಇರು ಅಂತ ಹೇಳಿ ಅವನನ್ನ ಕರ್ಕೊಂಬಂದ್ ಮತ್ತೆ ಏನ್ ಮಾಡಿದ್ರು, ಮಠಕ್ಕೆ ಕರ್ಕೊಂಬಂದಿಟ್ರು. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನ ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ. ಇದೆಲ್ಲ ಬಹಳ ಹಿಂದಿನ ಕತೆ. ಆನೆ ಮೂಡಿಗೆರೆಗೆ ಬರುವುದಕ್ಕೂ ಬಹಳ ಹಿಂದೆ ನಡೆದಿದ್ದು. ಅದೇನು ಗೂಳೂರು ಮಠದೊಳಗಿತ್ತಲ್ಲ ಆನೆ, ಗೂಳೂರು ಮಠದಾಗಿದ್ದಂತ ಘಟನೆಯನ್ನ ಇಲ್ಲಿ ಹೇಳ್ತಾರೆ. ಅವನ್ಗೆ ವೇಲಾಯುಧನ್ ಗೊತ್ತಾಗ್ಬಿಡ್ತು, ಇನ್ನು ಇವರು ಆನೆ ಇರೋ ತನಕ ನನ್ನಂತರೂ ಕಳ್ಸಕ್ ಸಾಧ್ಯನೇ ಇಲ್ಲ, ಆನೆ ಎಲ್ಲಿ ತನಕ ನನ್ಗೆ ಸಾಧ್ಯ ಆಕತ್ ಅಲ್ಲಿ ತನಕ ಮೇಂಟೈನ್ ಮಾಡ್ಕೊಂಡು ಹೋದ್ರಾಯ್ತು ಅನ್ಕೊಂಡು ಮತ್ತಷ್ಟು ಅವ ಏನ್ ಮಾಡಕತ್ತ, ಕಿರುಕುಳ ಕೊಡ್ಲಾರಂಭಿಸಿದ. ಇದೆಲ್ಲ ಬಹಳ ಹಿಂದಿನ ದಿನದ ಕತೆ ಅಂತ ಹೇಳ್ತಾರೆ. ಅದು ಆನೆ ಏನ್ ಮಾಡಿತ್ತು, ಇದು ನಡೆದಿದ್ದು ಮೂಡಿಗೆರೆಗೆ ಬರೋಕ್ಕಿಂತ ಮುಂಚೆ, ಕೃಷ್ಣೇಗೌಡನ ಆನೆ ಆಗೋಕ್ಕಿಂತ ಮುಂಚೆ. ಅದು ಗೂಳೂರು ಮಠದ ಆನೆ ಆಗಿತ್ತಲ್ಲ, ಆ ಸಮಯದೊಳಗೆ ಹಿಂಗಿತ್ತು ಅದು. ಇದು ಒಂದು ಬಹಳ ಹಿಂದಿನ ಕಥೆ ಅಂತ ಕೂಡ ಅವರು ಅಲ್ಲಿ ಹೇಳ್ತಾರೆ. ಮುಂದೆ
ಇನ್ನೊಂದು ಪ್ಯಾರ ನೋಡ್ಬಿಡೋಣ. ಚಾರ್ಮುಡಿ ಹತ್ತಿರದ ದಟ್ಟ ಕಾಡನ್ನ ಸರ್ಕಾರ ವಿಮ್ಕೋ ಕಂಪ್ನಿಗೆ ಕಡ್ಡಿ ಏನೋ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಚಾರ್ಮುಡಿ ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನ ಲಾರಿ ದಾರಿಗೆ ಸಾಗಿಸಲು ಆನೆ ಇಲ್ಲದೆ ಮತ್ತಾರಿಗೂ ಸಾಧ್ಯವಿರಲಿಲ್ಲ. ಚಾರ್ಮುಡಿ ಘಾಟ್ ಹತ್ತು ಬರುತ್ತೆ, ಚಿಕ್ಕಮಗಳೂರು ಮತ್ತು ಮಂಗಳೂರು ನಡು ಇರುವಂತ ಒಂದು ಪ್ರದೇಶ ಇದು ಚಾರ್ಮುಡಿ ಘಾಟ್. ಈಗ ನಿಮಗ ಮಂಗಳೂರಿಂದನೋ ಅಥವಾ ಚಿಕ್ಕಮಗಳೂರಿಂದ ಹೋಗುವಾಗ ಹತ್ತುವಂತ ಒಂದು ಘಾಟ್ ಇದು. ಅಲ್ಲಿ ಆ ಕಾಡು ದಟ್ಟವಾಗಿರುವಂತ ಕಾಡಿನೊಳಗ ಸರ್ಕಾರ ವಿಮ್ಕೋ ಕಂಪ್ನಿಗೆ ಏನ್ ಮಾಡಿತ್ತು, ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಸರ್ಕಾರ ವಿಮ್ಕೋ ಅನ್ನುವಂತ ಒಂದು ಕಂಪ್ನಿಗೆ ಏನ್ ಮಾಡಿತ್ತು, ಬೆಂಕಿ ಕಡ್ಡಿ ತಯಾರು ಮಾಡುವಂತ ಒಂದು ಕಂಪ್ನಿ ಅದು. ಆ ಮರ ಕಡಿಯಾಕ ಅಲ್ಲಿ ಗುತ್ತಿಗೆ ಕೊಟ್ಟಿತ್ತು. ಆ ಚಾರ್ಮುಡಿ ಕಣಿವೆಯ ಪಾತಾಳದಲ್ಲಿದ್ದಂತ ಮರಗಳನ್ನ ಲಾರಿ ದಾರಿಗೆ ಸಾಗಿಸಲು ಆನೆ ಇಲ್ಲದೆ ಮತ್ತಾರಿಗೂ ಸಾಧ್ಯವಿರಲಿಲ್ಲ. ಆ ಘಟ್ಟದೊಳಗೆ ಕಡಿದಿರುವಂತ ಅಲ್ಲಿ ಏನು ಕಾಡಿನೊಳಗೆ ಕಡಿದಿರುವಂತ ಮರಗಳನ್ನ ಆ ಲಾರಿಗೆ ತಂದು ಹಾಕ್ಬೇಕಾಗಿತ್ತು. ಅಂದ್ರೆ ಅಲ್ಲಿ ಲಾರಿಗೆ ತರಬೇಕಾದ್ರೆ ದಾರಿವರೆಗೂ ಬರ್ಬೇಕಲ್ಲ, ಆ ದಾರಿ ಒಳಗೆ ಇರುವಂತ ಲಾರಿಗೆ ತಂದು ಆ ಮರಗಳನ್ನು ಹೇರೋದು ಯಾವ್ದ್ರಿಂದ ಅಂದ್ರೆ ಆನೆಯಿಂದಾನೇ ಸಾಧ್ಯ ಇತ್ತು, ಮತ್ತಾರು ತಂದು ಹಾಕಕ್ ಸಾಧ್ಯ ಇರಲಿಲ್ಲ. ಹಿಂಗಾಗಿ ಕೇರಳದಿಂದ ಆನೆ ಬಾಡಿಗೆ ತರಲು ಯೋಚಿಸುತ್ತಿದ್ದ ವಿಮ್ಕೋ ಕಂಪನಿಯವರ ಬಳಿ ಕೃಷ್ಣೇಗೌಡ ಅದನ್ನ ತನಗೆ ಕಾಂಟ್ರಾಕ್ಟ್ ಕೊಡಿ ಎಂದು ಕೇಳಿದ. ಯಾವುದು ಕೇರಳದಿಂದ ಆನೆ ತಂದು ಬಾಡಿಗೆ ಹೆಚ್ಚಿ ಆ ಮರಗಳನ್ನ ಲಾರಿಗೆ ಹೇರುವಂತ ಕೆಲಸ ಐತಲ್ಲ, ಅವ್ ಕೇಳ್ತಾನೆ, ಇಲ್ಲ ನನಗೇನ್ ಮಾಡಿ, ಕೃಷ್ಣೇಗೌಡ ಕೇಳ್ತಾನೆ, ನನಗೇನಿಲ್ಲ, ಕಾಂಟ್ರಾಕ್ಟ್ ಕೊಡ್ರಿ, ನಾನು ಅದನ್ನ ಏನಾದ್ರು ಮಾಡ್ತೀನಿ ಅಂತ ಹೇಳ್ತಾನ ಅವನು. ಕೃಷ್ಣೇಗೌಡ ದೂರದ ಗೂಳೂರು ಮಠದ ಈ ಹೆಣ್ಣಾನೆಯನ್ನ ಕೊಂಡು ಮೂಡಿಗೆರೆಗೆ ತಂದಿದ್ದು ಆಗಲೇ. ಇಲ್ಲಿ ಒಂದು ಗಮನಿಸ್ಬೇಕು, ಆನೆ ತಗೊಂಡ್ ಬಂದ್ಬಿಟ್ಟ ಅಂತಂದ್ರೆ ಏನು ತಪ್ಪಿರ್ಲಿಲ್ಲ. ಅಥವಾ ನಿಮ್ಗೆ ಗೊತ್ತೂ ಆಗ್ಬಿಟ್ಟಿತಿ, ಗೌರಿ ಅಂದ್ರೆ ಬಹುಶಃ ಹೆಣ್ಣಾನೆ ಇರಬೇಕು ಅನ್ನುವಂಥದ್ದು ಹೆಸರು, ಗೌರಿ ಅಲ್ಲ ಹೆಣ್ಣಾನೆ ಇರ್ಬೋದು ಅಂತ ಅನ್ಕೊಂಡಿದ್ದು. ಆದ್ರೆ ಇಲ್ಲಿ ಬಳಕೆ ಮಾಡ್ತಾರೆ ನೋಡು, ಬಳಕೆ ಮಾಡ್ತಾರೆ ಏನಂದ್ರೆ, ಕೃಷ್ಣೇಗೌಡ ದೂರದ ಗೂಳೂರು ಮಠದ ಈ ಹೆಣ್ಣಾನೆ ಆ ಹೆಣ್ಣಾನೆ ಅದು ಅದನ್ನ ಕೊಂಡು ಮೂಡಿಗೆರೆಗೆ ತಂದಿದ್ದು ಆಗಲೇ. ಈ ಹೆಣ್ಣಾನೆ ಇದ್ದದಗೋಸ್ಕರನೇ ಬೇರೆ ಬೇರೆ ಘಟನೆಗಳು ಆಗ್ತಾವ ಅಂತೇಳಿ ಕೂಡ ಮುಂದೆ ಹೇಳ್ತಾರೆ, ನೋಡೋಣ ನಮಗೆ. ಈ ಆನೆಯನ್ನ ಮೂಡಿಗೆರೆಗೆ ತಂದಿದ್ದು ಆಗ್ಲೇ. ಆನೆಯೊಡನೆ ಆನೆಯ ಮಾವುತ ವೇಲಾಯುಧನು ಸಂಸಾರ ಸಮೇತವಾಗಿ ಮೂಡಿಗೆರೆಗೆ ಆಗಮಿಸಿದ. ವೇಲಾಯುಧನು ಕರ್ಕೊಂಡ್ಬರ್ಬೇಕಾಯ್ತು ಆನೆ ಜೊತೆ. ಅವಾಗ ಏನ್ ಮಾಡ್ತಾನೆ, ಆ ವೇಲಾಯುಧನಾಗಿರುವಂತ ಮಾವುತ ಯಾರೋ, ತಾನು ಮತ್ತು ಆ ಆನೆ ತನ್ನ ಸಂಸಾರ ಹೆಂಡತಿ ಇರ್ತಾಳೋ ಆ ಹೆಂಡತಿನೂ ಕರ್ಕೊಂಡು ಅವನ್ ಎಲ್ಲಿಗೆ ಬರ್ತಾನಂದ್ರೆ ಮೂಡಿಗೆರೆಗೆ ಬರ್ತಾನೆ. ಮೂಡಿಗೆರೆಗೆ ಬರ್ತಾನೆ. ಆ ಆನೆಗೆ ಭಾರಿ ಹಣ ಕೊಟ್ಟು ತಂದೆ ಎಂದು ಕೃಷ್ಣೇಗೌಡ ಬಡಾಯಿ ಕೊಚ್ಚುತ್ತಿದ್ದುದೇ ಹೊರತು ಆತ ಕೊಟ್ಟ ಹಣ ನಿಜಕ್ಕೂ ಆ ಆನೆಯ ಬಾಲಕ್ಕೂ ಸಾಲದು. ಗಮನಿಸ್ಬೇಕಿಲ್ಲ, ಕೃಷ್ಣೇಗೌಡ ಆನೆ ತಗೊಂಡ್ ಬಂದೆ ಹಣ ಕೊಡ್ತಂದೆ ಅಂತ ಏನು ಹೇಳ್ತಾ ಇದ್ದಾನಲ್ಲ, ಆತ ಕೊಟ್ಟಿರುವಂಥದ್ದು ಬಡಾಯಿ ಕೊಚ್ಕೊಳ್ತಾ ಇರುವಂಥದ್ದು ಆನೆ ಕೊಂಡ ಅಂದ್ರೆ ಆನೆ ಕೊಂಡ್ಕೊಂಡಿದ್ದಾನಂದ್ರೆ ಅದನ್ನ ಹೇಳ್ತಾರೆ ಇಲೆಕ್ಷನ್ ನಿಂತ ಹಾಗೆ ಅನ್ನುವಂಥದ್ದು, ರೈಟ್? ಈ ತರ ಆ ಆನೆಗೆ ಏನು ಭಾರಿ ದೊಡ್ಡ ಗಾತ್ರದ ಹಣ ಕೊಟ್ಟಿರ್ಲಿಲ್ಲ, ಅವನು ಕಡಿಮೆ ಕೊಟ್ಟಿದ್ದ, ಅದರ ಬಂಡಾಯಿ ಜಾಸ್ತಿ ಕೊಚ್ಕೊಳ್ತಿದ್ದ ಅನ್ನುವಂಥದ್ದು. ಆ ಕೊಟ್ಟಿರುವಂತ ಹಣ ಆ ಆನೆ ಬಾಲಕ್ಕೂ ಸಾಲ್ತಾ ಇರ್ಲಿಲ್ಲ, ಸಾಲದು ಅನ್ನುವಂತ ಮಾತನಲ್ಲಿ ಹೇಳ್ತಾರೆ. ಮಠದವರು ಮೊದಲೇ ಈ ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸ್ಬೇಕೆಂದು ನೋಡ್ತಿದ್ದರಿಂದ ಕೃಷ್ಣೇಗೌಡ ಆ ಆನೆಯನ್ನ ಕೇಳಿದ ಕೂಡಲೇ ವೇಲಾಯುಧ ಮಠದಲ್ಲಿ ಮಾಡಿದ್ದ 4,500 ಸಾಲ ಹಿಂದಿರುಗಿಸಿದರೆ ಸಾಕು ಎಂದು ಕೊಡಲು ಒಪ್ಪಿದರು. ಅದನ್ನ ಏಟ್ ಕೊಟ್ಟಾನಂದ್ರೆ ಇಷ್ಟೇ, 4,500 ಕೊಟ್ಟಿರ್ಬೋದು ಅನ್ನೋಂಥದ್ದನ್ನ ಹೇಳ್ತಾರೆ ಲೇಖಕರು. ಅದು ಯಾವ್ದು ಸಾಲ ಅಂದ್ರೆ ವೇಲಾಯುಧ ಮಾಡಿರುವಂತದ್ದು ಸಾಲ. ಅದು ಮಠದೊಳಗಿರುವಂತ ವೇಲಾಯುಧ ಏನ್ ಮಾಡ್ಬಿಟ್ಟಿದ್ದ, 4,500 ಸಾಲ ಮಾಡ್ಕೊಂಡಿದ್ದಲ್ಲ, ಅವನ್ ಸಾಲ ಹರಿದ್ರು ಸಾಕು ಅಂತೇಳಿ ಅದ್ರಾಗ ಆ ವೇಲಾಯುಧನ ಬ್ಯಾಡಾಗ್ಬಿಟ್ಟಿದ್ದ ಆನೆಕ್ಕಿಂತಲೂ ಮಠದವ್ರಿಗೆ. ಹೌದಾ, ಸಾತ್ವಿಕಕ್ಕೆ ಹಾಳು ಮಾಡುವಂತವನಿದ್ದಲ್ಲ. ಹಿಂಗಾಗಿ ವೇಲಾಯುಧನ ಅದನ್ನ ಯಾವ್ದೊಳಗ ಮೆಟ್ ಬಿಡಿಸ್ಬಿಟ್ರಾಯ್ತು ಅನ್ಕೊಂಡು ಆನೆ ಮತ್ತು ವೇಲಾಯುಧನ ಅವನು ಸಂಸಾರ ಸಮೇತವಾಗಿ ಕೃಷ್ಣೇಗೌಡ ಕಳಿಸ್ಕೊಟ್ರು. ಅದು ಎಷ್ಟೊಂದು 4,500 ಸಾಲ ಮಾಡಿದ್ದಲ್ಲ, ಅದು ಹಿಂದಿರುಗಿದರೆ ಸಾಕು ಅನ್ನುವಂತ ರೀತಿ ಒಳಗ ಒಪ್ಕೊಂಡು ಆ ಆನೆಯನ್ನ ಕೊಟ್ಟು ಕಳಿಸಿದ್ರು. ಈಗ ಪ್ರೆಸೆಂಟ್ ಆನೆ ಯಾರ ಹತ್ರ ಐತೆ ಅಂದ್ರೆ ಕೃಷ್ಣೇಗೌಡನ ಹತ್ರ ಆನೆ ಇದೆ. ಅದರಿಂದ ಆತ ಈ ರೀತಿ ಕೆಲಸ ಮಾಡಿಸ್ಕೊಳಕ ಆ ಬೆಂಕಿ ಕಡ್ಡಿ ಮರಗಳನ್ನ ಕಡಿತಿದ್ರು, ಅದನ್ನ ಗುತ್ತಿಗೆ ಒಳಗ ಕೆಲಸ ಮಾಡಿಸಿರತ್ತ ಅಂತೇಳಿ ಆ ಆನೆಯನ್ನ ತಗೊಂಡು ಬಂದಿದ್ದ. ಇಷ್ಟು ಇವತ್ತಿನ ತರಗತಿ ಇರಲಿ.
ಮುಂದಿನ ತರಗತಿ ಒಳಗ ಮತ್ತೆ ಉಳಿದಿರೋದನ್ನು ನೋಡೋಣ. ಥ್ಯಾಂಕ್ ಯು.